ನೀವು ನೋಡ್ತಾ ಇದ್ದೀರಾ ವಿಶೇಷ ಕಾರ್ಯಕ್ರಮ. ನಾನು ಗಂಗಾಧರ್. ಇವತ್ತು ನಾನೊಂದು ಸ್ಪೆಷಲ್ ಟಾಪಿಕ್ನ ಡಿಬೇಟ್ ಮಾಡೋದಕ್ಕೆ ಬಂದಿದ್ದೀನಿ. ಸೊ ಆ ಟಾಪಿಕ್ಗೆ ಅಂಪೈರಿಂಗ್. ಅಂಪೈರ್ ಆಗೋದು ಈಸಿನಾ? ಅಂಪೈರ್ ಆಗೋದಕ್ಕೆ ಏನೆಲ್ಲ ಚಾಲೆಂಜಸ್ ಫೇಸ್ ಮಾಡಬೇಕು? ಅಂಪೈರ್ ಆಗೋದಕ್ಕೆ ಏನೆಲ್ಲ ಎಜುಕೇಷನ್ ಮಾಡಬೇಕು? ಸೊ ಎಲ್ಲ ಟಾಪಿಕ್ ಬಗ್ಗೆ ನಮಗೆ ಪಿನ್ ಟು ಪಿನ್ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಜೊತೆಲಿದ್ದಾರೆ ಮಾಜಿ ಕ್ರಿಕೆಟಿಗ ಹಾಗೆ BCCI ಅಂಪೈರ್ ಆಗಿರುವಂತಹ ಕೆ ಶ್ರೀನಾಥ್ ಸರ್ ಅವರು. ಸೊ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಜೊತೆಗೆ ಸಾಕಷ್ಟು ವಿಚಾರಗಳನ್ನ ಅವ್ರ ಜೊತೆ ಡಿಸ್ಕಸ್ ಮಾಡ್ತೀನಿ. ಸರ್ ವೆಲ್ಕಮ್. ಧನ್ಯವಾದ ಗಂಗಾಧರ್. ಸರ್, ನೀವು ಕ್ರಿಕೆಟರ್ ಆಗಿದ್ರಿ, ಕೋಚ್ ಆಗಿದ್ರಿ, ಸೆಲೆಕ್ಟರ್ ಆಗಿದ್ರಿ, ಅಂಪೈರ್ ಆಗಿದೆ ಹೇಗೆ ಸರ್? ಸೊ ಏನು ನಿಮಗೆ ಇನ್ಸ್ಪಿರೇಷನ್ ಮಾಡ್ತೋ, ಯಾಕೆ ಸರ್ ಈ ಕಡೆಯಿಂದ ಆ ಕಡೆ ಹೋದ್ರಿ ಸರ್? ಆ್ಯಕ್ಚುಲಿ ನಾನು ಆಡೋವಾಗ ಸಾಕಷ್ಟು ಜನ ಅಂಪೈರ್ ಮಾಡಿದವರು ಇವಾಗ ಇತ್ತೀಚೆಗೆ ಅವರೆಲ್ಲ BCCI ಫ್ರೆಟರ್ನಿಟಿಲೇ ಇದ್ದಾರೆ. ಸೊ ಅವ್ರು ಏನು ಹೇಳೋರು ಅಂದರೆ, ಕ್ಯಾಪ್ಟನ್ ಆಗಿದ್ದಾಗ ನೀನು ಭಾಳ ಕಾಟ ಕೊಟ್ಟಿದ್ಯಪ್ಪ ನೀನು ಅಂಪೈರಿಂಗಲ್ಲಿ. ಸೊ ಎಲ್ಲೋ ಒಂದು ಕಡೆ ಬಂದು ನೀನು ವಾಪಸ್ ಬಂದು ಏನಕ್ಕೆ ಇದೇ ಗೇಮಿಗೆ ಈ ಥರ ಅಂಪೈರ್ ಆಗಿ ಒಂದು ಕೊಡುಗೆ ಕೊಡಬಾರ್ದು ಅಂತ. ನಾನು ಅವಾಗ ಹೇಳಿದೆ, ನೋಡಪ್ಪ ಅಷ್ಟೊಂದು ತಾಳ್ಮೆ 6-6 ಗಂಟೆ ಕಾಲ ನಿಂತ್ಕೊಂಡು 4 ದಿವಸ 5 ದಿವಸ ಮ್ಯಾಚ್ ಮಾಡೋದು ಅನ್ನೋದಲ್ಲ, ಅದು ಬಂದು ನನ್ನ ಕೆಲಸ ಅಲ್ಲ ಅನ್ನೋ ಥರ ಅಂತ. ಬಟ್ ಶಾರ್ಟಾಗಿ ಹೇಳಬೇಕು ಅಂದರೆ, ಎಸ್ ರವಿ ಅಂತ TNC ಅಂಪೈರ್ ಅವರು ICC ಎಲೀಟ್ ಪ್ಯಾನಲ್ ಒಂದು ಇದು ಫಾರ್ಮೇಷನ್ ಆದಮೇಲೆ ಇಂಡಿಯಾದಿಂದ ಮೊದಲನೇ ಅಂಪೈರ್ ಅವರು ICC ಎಲೀಟ್ ಪ್ಯಾನಲಲ್ಲಿ ಬಂದವರು. ಸೊ ನಿಜ ಹೇಳಬೇಕು ಅಂದರೆ ಅವರೇ ಒಂದು ಪ್ರೋತ್ಸಾಹ ನನಗೆ. ಸೊ ಈ ಥರ ನಾನು ಅವಾಗ ಸೆಲೆಕ್ಷನ್ ಕಮಿಟಿಲಿದ್ದು ಕೋಚ್ ಆಗಿದ್ದೆ ನಾನು ಅಕಾಡೆಮಿಲಿ. ಸೊ ಒಂದು ದಿವಸ ಕರೆದು ಒಂದು ಲಾ ಬುಕ್ ಕೈಯಲ್ಲಿ ಕೊಟ್ಬಿಟ್ಟು, ಈ ಥರ BCCI ಬಂದು ಒಂದು ಅಂಪೈರಿಂಗ್ ಎಕ್ಸಾಮ್ ಮಾಡ್ತಾಯಿದ್ದಾರೆ, ಸ್ಕ್ರೀನಿಂಗ್ ಟೆಸ್ಟಿಗೆ ಬಾ, ನೀನು ಅಂಪೈರ್ ಆಗು, ನಿನಗೆ ಒಳ್ಳೆ ಫ್ಯೂಚರ್ ಇದೆ ಅಂತ. ಸೊ ಆ ಬುಕ್ಕು 50 ರೂಪಾಯಿಗೆ ಅವರೇ ಕೊಡಿಸಿ ನನಗೆ ಕಳಿಸಿದ್ರು. ಸೊ ರೆಸ್ಟು ಅದಾದಮೇಲೆ ಏನಾಯಿತು ಅನ್ನೋದು ಇವತ್ತು 17-18 ವರ್ಷದಿಂದ ನಾನು ಬಿಸಿಲಲ್ಲಿ ನಿಂತು ಅಂಪೈರಿಂಗ್ ಮಾಡ್ತಾಯಿದ್ದೀನಿ. ಸರ್, ಅಂಪೈರ್ ಆಗೋದಕ್ಕೆ ಕ್ರಿಕೆಟರ್ ಆಗಿರಲೇಬೇಕಾ ಅಥವಾ ನಾರ್ಮಲ್ ಪರ್ಸನ್ ಕೂಡ ಅಂಪೈರ್ ಆಗ್ಬೋದಾ? ಸುಮಾರು ಜನ ನೋಡಿದ್ರೆ ನೀವು BCCI ಪ್ಯಾನಲಲ್ಲಿ 163 ಜನ ಅಂಪೈರ್ ಇದ್ದಾರೆ. ನಮ್ಮ KSA ತೊಗೊಂಡ್ರೆ ಸುಮಾರು ಎಲ್ಲ ಡಿಸ್ಟ್ರಿಕ್ಟ್ಸ್ ಎಲ್ಲ ಸೇರಿ 300-400 ಮೇಲೆ ಅಂಪೈರ್ ಇದ್ದಾರೆ, ಕ್ವಾಲಿಫೈಡ್ ಅಂಪೈರ್ಸು. ಅದರಲ್ಲಿ ಕ್ರಿಕೆಟ್ ಆಡಿರೋರು ಕಡಿಮೆ ಜನನೇ. ಸೊ ನಾರ್ಮಲ್ ಲೈಫಲ್ಲಿರೋರು ಅಂದರೆ ಅವರು IT ಇಂಜಿನಿಯರ್ ಆಗಿರ್ಬೋದು ಅಥವಾ ಬ್ಯಾಂಕಲ್ಲಿರ್ಬೋದು. ಸೊ ಅವ್ರುಗಳು ಬಂದು ಎಕ್ಸಾಮ್ ಪಾಸ್ ಮಾಡಿ ಅವ್ರು ಕೂಡ ಅಂಪೈರ್ ಆಗ್ಬೋದು. ಸೊ ಕ್ರಿಕೆಟರೇ ಆಗಿರಬೇಕು ಅನ್ನೋ ಥರ ಯಾವುದೂ ಒಂದು ನಿಯಮ ಇಲ್ಲ. ಸರ್ ನೋಡಿ, ನಾವು ಸಾಕಷ್ಟು ವಿಚಾರಗಳನ್ನ ನಮ್ಮ ಫ್ಯಾನ್ಸ್ಗೆ ತಿಳಿಸ್ಕೊಡ್ತಾ ಇದ್ದೀರಿ. ಯಾಕೆಂದರೆ ಕೆಲವರು ಎಷ್ಟೋ ಜನ ಕ್ರಿಕೆಟರ್ ಆಗಬೇಕು ಅಂತ ಇರ್ತಾರೆ, ಆಗೋಕ್ಕಾಗಲ್ಲ. ಅಟ್ಲೀಸ್ಟ್ ಕ್ರಿಕೆಟ್ ಜೊತೆ ಕ್ಲೋಸಾಗಿ ಅಸೋಸಿಯೇಟ್ ಆಗೋಣ ಅಂತ ಅಂಪೈರ್ ಆದರೂ ಆಗ್ಬೋದು ಅಂತ. ಸೊ ಅಂಪೈರಿಂಗ್ ಆಗೋದಕ್ಕೆ ಒಂದು ಒಳ್ಳೆ ಅವಕಾಶ ಇದೆ. ಸೊ ಏನಾದರೂ ಏಜ್ ಲಿಮಿಟ್ ಇದೆಯಾ ಸರ್ ಅಂಪೈರಿಂಗ್ಗೆ? ಸ್ಟಾರ್ಟಿಂಗ್ ಏಜ್ ಲಿಮಿಟ್ ಮತ್ತು ಆ ರೀತಿ ಏನಾದರೂ ಇದೆಯಾ? ಮಿನಿಮಮ್ 21 ವರ್ಷ ಆಗಿರಬೇಕು. ಸೊ ಅದು ಸ್ಟಾರ್ಟಿಂಗ್ ಏಜು. ಪ್ಲಸ್ 40 ವರ್ಷ ಆಗಿದ್ದರೆ ಅದಾದಮೇಲೆ ಬಂದು ಸ್ಟೇಟ್ ಪ್ಯಾನಲ್ ಆಗಲಿ ಅಥವಾ BCCIಗಾಗಲಿ ಎಲಿಜಿಬಿಲಿಟಿ ಇರಲ್ಲ. ಸೊ 21 ವಯಸ್ಸಲ್ಲಿ ಶುರು ಮಾಡಿದವರು ಸೊ ಸ್ಟೇಟ್ ಪ್ಯಾನಲ್ ಎನ್ರೋಲ್ ಆಗಿ ಇಲ್ಲಿ ಬಂದವರು ಹಂತವಾಗಿ ಸ್ಕೂಲ್ ಮ್ಯಾಚಸ್ಸು, ಲೋವರ್ ಡಿವಿಷನ್ ಕ್ಲಬ್ ಮ್ಯಾಚಸ್ಸು ಚೆನ್ನಾಗಿ ಮಾಡ್ತಾ ಹೋದಾಗ ಒಂದು 2-3 ವರ್ಷ ಆದಮೇಲೆ ಅವ್ರಿಗೆ ಫಸ್ಟ್ ಡಿವಿಷನ್ ಮ್ಯಾಚಸ್ ಬರುತ್ತೆ. ಸೊ ಆ ಥರ ಅವ್ರ ಪರ್ಫಾರ್ಮೆನ್ಸ್ ಬೇಸ್ ಮಾಡಿ ಎಲಿವೇಷನ್ ಸಿಗುತ್ತೆ ಅವ್ರಿಗೆ. ಬಟ್ ಅವ್ರಿಗೆ BCCIಗೆ ಕ್ವಾಲಿಫೈ ಆಗುವಂಥ ಎಲಿಜಿಬಿಲಿಟಿ ಯಾವಾಗ ಬರುತ್ತೆ ಅಂದರೆ, BCCI ಅವ್ರ ಎಕ್ಸಾಮ್ ಅಂತ ಅನೌನ್ಸ್ ಮಾಡಿದಾಗ ಇಲ್ಲಿ ಲೋಕಲ್ ಅಸೋಸಿಯೇಷನ್ ಅವ್ರು ಸ್ಕ್ರೀನಿಂಗ್ ಟೆಸ್ಟ್ ಇಡ್ತಾರೆ. ಸೊ ಅವಾಗ ಏನಾಗುತ್ತೆ, 4 ಜನ 8 ಜನ ರೆಕಮೆಂಡ್ ಮಾಡ್ಬೋದು ಅಂತ ಬರುತ್ತೆ. ಸೊ ಅದು ಒಂದು ಗೋಲ್ಡನ್ ಆಪರ್ಚುನಿಟಿ. ಸೊ ಆ ಸಮಯಕ್ಕೆ ಎಷ್ಟೊಂದು ಜನ ಬಂದು 10 ವರ್ಷ 15 ವರ್ಷ 20 ವರ್ಷದಿಂದ ಕಾಯ್ತಾ ಇರ್ತಾರೆ. ಕೆಲವರು ನಾನು ಆಡಿದಾಗ ಅಂಪೈರ್ ಮಾಡಿದವ್ರ ಜೊತೆಗೆ ಇವಾಗ ನಾನು ಲೋಕಲಲ್ಲಿ ಮಾಡ್ತಾಯಿದ್ದೀನಿ, ಅವ್ರುಗಳೆಲ್ಲ 30-35 ವರ್ಷ ಅಂಪೈರಿಂಗ್ ಮಾಡಿ ಭಾಳ ಅದ್ಭುತವಾದ ಅಂಪೈರ್ಗಳು. ಬಟ್ ಅವರ ಒಂದು ಕಾಲಘಟ್ಟದಲ್ಲಿ ಈ ಒಂದು ಎಕ್ಸಾಮಿನೇಷನ್ ಅಂತ ಬಂದಾಗ ಅವ್ರಿಗೆ ಆ ಏಜ್ ಆಗೋಗಿತ್ತು. ಸೊ ಆ ಥರ ಭಾಳ ಜನ ಬಂದು ರಿಗ್ರೆಟ್ ಮಾಡ್ತಾರೆ. ಬಟ್ ನೀವು ಹೇಳ್ದಂಗೆ ಒಂದು ಸ್ಟೇಡಿಯಮ್ಮಲ್ಲಿ ಅಥವಾ ಒಂದು ಮೈದಾನದಲ್ಲಿ ಕ್ರಿಕೆಟ್ ಮ್ಯಾಚ್ ನಡೆಯುವಾಗ ಅಂಪೈರಾಗಿ ನಿಲ್ತೀವಲ್ಲ ನಡುವರಾಗಿ, ಅದಕ್ಕಿಂತ ಬೆಸ್ಟ್ ಸೀಟ್ ಯಾವುದೂ ಸಿಗಲ್ಲ ಸರ್. ಅಂದರೆ ನೀವು ಹೇಳ್ತಾ ಇರೋ ಪ್ರಕಾರ ಏನಂದರೆ, ನಮ್ಮ ಸ್ಟೇಟ್ ಅಸೋಸಿಯೇಷನ್ ಅಂದರೆ ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ಇದು ಕಂಡಕ್ಟ್ ಮಾಡುತ್ತೆ. ನಾವು ಹೋಗಲ್ಲಿ ಎಕ್ಸಾಮ್ ಬರೆದು ಪಾಸ್ ಆದರೆ ನಾವು BCCI ಅಲ್ಲಿ ಹೋಗ್ಬೋದು ಅಂತ ನೀವು ಹೇಳ್ತಾ ಇದ್ದೀರಾ. ಸೊ ಅಲ್ಲಿ ಪಾಸ್ ಆದರೆ ಸೊ ಈ ಡೊಮೆಸ್ಟಿಕ್ ಕ್ರಿಕೆಟ್, ಈ IPL ಮ್ಯಾಚಸ್ ಎಲ್ಲ ನಾವು ಅಂಪೈರ್ ಆಗಿ ಇರ್ಬೋದು ಅಂತ. ಸೊ ಏನೆಲ್ಲ ಚಾಲೆಂಜಸ್ ಫೇಸ್ ಮಾಡ್ಬೋದು ಸರ್ ಮಾಡಬೇಕು ಅಂಪೈರ್ಸ್ ಆದರೆ? ನೋಡಿ, ಒಂದು ಅಂಪೈರ್ ಅನ್ನೋನು ಒಂದು ಪಬ್ಲಿಕ್ ಲೈಫಲ್ಲಿ ಇದ್ದಂಗೆ. ಯಾವ ಥರ ಒಂದು ಕ್ರಿಕೆಟರ್ ಪರ್ಫಾರ್ಮೆನ್ಸ್ನ ಬಂದು ಡೈಸೆಕ್ಟ್ ಮಾಡ್ತಾರೋ, ಅಥವಾ ಒಂದು ನಾವು ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಆ್ಯಕ್ಟರ್ ತೊಗೊಬೋದು. ಒಂದು ಪಿಕ್ಚರ್ ರಿಲೀಸ್ ಆದಮೇಲೆ ಕೆಲವ್ರಿಗೂ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗಲ್ಲ, ಕ್ರಿಟಿಸಿಸಮ್ ಇರುತ್ತೆ, ಕೆಲವ್ರು ಚೆನ್ನಾಗಿದೆ ಅಂತಾರೆ. ಅಥವಾ ಪೊಲಿಟಿಕಲ್ ಲೈಫಲ್ಲಿ ಒಂದು ಪೊಲಿಟಿಷಿಯನ್ ಇರ್ಬೋದು. ಆ ಥರ ಪಬ್ಲಿಕ್ ಲೈಫ್ ಅಂತ ಬಂದಮೇಲೆ, ಯಾಕಂದರೆ ಒಂದು ಅಂಪೈರ್ ಅನ್ನೋರು ಒಂದು ಲೈನಲ್ಲಿ ಹೇಳಬೇಕು ಅಂದರೆ ಈಸ್ ಅ ಜಡ್ಜ್. ಇವಾಗ ಒಂದು ಹೈಕೋರ್ಟು ಸುಪ್ರೀಂ ಕೋರ್ಟಲ್ಲೋ ಜಡ್ಜ್ ಇರೋರು ಅವರು ವರ್ಡಿಕ್ಟ್ ಕೊಟ್ಟ ಮೇಲೆ ಮತ್ತೆ 2 ಮಾತೇ ಇಲ್ಲ. ಸೊ ಲೋಯರ್ ಕೋರ್ಟಲ್ಲಿರೋರು ಮೇಲೋಗಿ ಚಾಲೆಂಜ್ ಮಾಡ್ಬೋದು. ಬಟ್ ಸುಪ್ರೀಂ ಕೋರ್ಟಲ್ಲಿ ಜಡ್ಜ್ಮೆಂಟ್ ಅಂತ ಬಂದಮೇಲೆ ಬೇರೆ 2 ಮಾತೇ ಇಲ್ಲ. ಆ ಥರ ಒಂದು ಅಂಪೈರ್ ಅನ್ನೋ ಒಂದು ಜಡ್ಜ್ ಥರ. ಸೊ ಅವ್ರಿಗಿರೋ ಸಮಯದಲ್ಲಿ ಗ್ರೌಂಡಲ್ಲಿ ಇದ್ದಾಗ
ಆ ಕ್ಷಣದಲ್ಲಿ 2, 3, 4, 5 ಸೆಕೆಂಡಲ್ಲಿ ಸಾಕಷ್ಟು ಒಂದು ಸನ್ನಿವೇಶಗಳನ್ನ ನೋಡಬೇಕಾಗತ್ತೆ. ಔಟ್ ನಾಟ್ ಔಟ್ ಅಂತ ಹೇಳೋವಾಗ ಅವ್ರಿಗೂ ಸಾಕಷ್ಟು ಮನಸ್ಸಲ್ಲಿ ಓಡ್ತಾ ಇರುತ್ತೆ. ಬಟ್ ಎಸ್, ಕ್ರಿಟಿಸಿಸಮ್ ಅನ್ನೋದು ಭಾಳ ಇರುತ್ತೆ. ಯಾವ ಪ್ಲೇಯರು ಬಂದ್ಬಿಟ್ಟು ನೀವು ಚೆನ್ನಾಗಿ ಮಾಡಿದ್ರಿ ಸರ್ ಅಂತ ಹೇಳಲ್ಲ. ಹೇಳೋರು ಯಾರು? ಗೆದ್ದಿರೋ ಟೀಮ್ ಮಾತ್ರ. ಸೋತಿರೋ ಟೀಮ್ ಯಾವಾಗಲೂ ಕೈ ತೋರಿಸ್ಬೇಕು ಅಂದಾಗ ಫಸ್ಟ್ ಏನು ಮಾಡ್ತಾರೆ? ಅಂಪೈರಿಂಗ್ ಚೆನ್ನಾಗಿರಲಿಲ್ಲ ಅಂತಾರೆ. ಸೊ ಹಾಗಾಗಿ ಥಿಕ್ ಸ್ಕಿನ್ಡ್ ಅಂತೀವಿ. ಸೊ ಎಮ್ಮೆ ಚರ್ಮ ಅಂತಾರಲ್ಲ, ಆ ಥರ ಏನಾದರೂ ಹೇಳ್ಕೊಳ್ಳಿ, ನಾವು ಇರೋದೇ ಹಿಂಗೆ, ನಾವು ಡಿಸಿಷನ್ ಕೊಡೋದೇ ಹಿಂಗೆ. ಅಂದರೆ ಇಟ್ ಈಸ್ ದಿ ಅಂಪೈರ್ಸ್ ಡಿಸಿಷನ್ ಅಂತಾರೆ. ಅಂದರೆ ನನ್ನ ಒಂದು ನಿರ್ಧಾರ ನಾನು ಕೊಡ್ತಾ ಇದ್ದೀನಿ. ನಾನು ಬಂದು ದೊಡ್ಡ ಪ್ಲೇಯರು, ದೊಡ್ಡ ಟೀಮು, ಕ್ರೌಡು, ಪ್ರೆಷರು ಅಂತ ಇನ್ಫ್ಲೂಯೆನ್ಸ್ ಆಗಿ ಕೊಡ್ತಾ ಇಲ್ಲ. ಸೊ ನಾನು ನೋಡಿರೋದೇನು ಅದನ್ನು ಬೇಸ್ ಮಾಡಿ ನಾನು ಡಿಸಿಷನ್ ಕೊಡ್ತಾ ಇದ್ದೀನಿ. ಸೊ ಹಾಗಾಗಿ ಅಸಮಾಧಾನ ಔಟ್ ಆಗಿರೋನ್ಗಿರತ್ತೆ, ಸಮಾಧಾನ ಬೌಲರ್ಗಾಗಿರುತ್ತೆ. ವರ್ಷ ನೋಡಿದ್ರೆ ಬೌಲರ್ ಅಪೀಲ್ ಮಾಡಿ ನಾವು ಔಟ್ ಕೊಡದೇ ಇದ್ದಾಗ ಬೌಲರ್ ಕೇಳ್ತಾನೆ, ಏನು ಸರ್ ಇದು ಔಟ್ ಇಲ್ವಾ ಸರ್ ಅನ್ನೋ ಥರ ಅಂತ. ಸೊ ಒಂದು ತಕಡೀಲಿ ಹಾಕಿದ್ರೆ ಇಬ್ಬರನ್ನೂ ಮೇಯೋದು ಅನ್ನೋದು ಭಾಳ ಕಷ್ಟವಾದ ವಿಷಯ. ಆಮೇಲೆ ಸರ್, ನಾವು ಅಂಪೈರ್ ಆದರೆ ಬೈಸ್ಕೊಳ್ಳೋದು ಕೂಡ ತಪ್ಪೋದಿಲ್ಲ. ಕೆಲವರು ಬೈತಾರೆ, ಕೆಲವರು ಓಪನಾಗಿ ಎಕ್ಸ್ಪ್ರೆಸ್ ಮಾಡ್ತಾರೆ, ಕೆಲವರು ಎಕ್ಸ್ಪ್ರೆಸ್ ಮಾಡಲ್ಲ. ಸೊ ಅದಕ್ಕೆಲ್ಲ ನಾವು ರೆಡಿ ಆಗಿರ್ಬೇಕಲ್ವ? ಉದಾಹರಣೆಗೆ ಹೇಳ್ತೀನಿ ಗಂಗಾಧರ್, 17-18 ವರ್ಷದಿಂದ ನಾನು BCCI ಇದ್ದೀನಿ. ಸಾಕಷ್ಟು ಏಜ್ ಗ್ರೂಪ್ ಕ್ರಿಕೆಟಿಂದ ಶುರು ಮಾಡಿ ಡೊಮೆಸ್ಟಿಕಲ್ ರಂಜಿ ಟ್ರಾಫಿ, ದುಲೀಪ್ ಟ್ರಾಫಿ, ಇರಾನಿ ಟ್ರಾಫಿ ಎಲ್ಲ ಮಾಡಿ IPL ಕೂಡ ಒಂದು 4-5 ವರ್ಷ ಇದ್ದೆ ನಾನು. ಸೊ ಸಾಕಷ್ಟು ವರ್ಷ ಇದ್ದಿದ್ದರಿಂದ ಸುಮಾರು ಪ್ಲೇಯರ್ಸ್ ಫೆಮಿಲಿಯಾರಿಟಿ ಇರುತ್ತೆ. ಸೊ ಅವರು ಮೊದಲು ಬೆಳಗ್ಗೆ ನಾವು ಗ್ರೌಂಡಿಗೆ ಹೋದ ತಕ್ಷಣ ನೋಡಿದಾಗ ಏನಾಗುತ್ತೆ, ಅವ್ರ ಭಾಷೆಯಲ್ಲಿ ಹಿಂದಿ ಇರ್ಬೋದು, ಇಂಗ್ಲೀಷ್ ಇರ್ಬೋದು, ಸರ್ ಭಾಳ ಖುಷಿಯಾಯ್ತು ನಿಮ್ಮನ್ನು ನೋಡಿದ್ದು ಅಂತ ಹೇಳ್ತಾರೆ. ಬಟ್ ಮನ್ಸಲ್ಲಿ ನಕ್ಕೊಂಡು ಅಂತೀವಿ ನಾವು, ಆಹಾ ಮೇಲ್ನೋಟಕ್ಕೆ ಹಿಂಗೆ ಹೇಳಿದಾನೆ ಇವನು, ನಾಳೆ ಇದೇ ಪ್ಲೇಯರ್ಗೆ ನಾವು ಬಂದು ಬೆರಳ ತಪ್ಪಿ ಅದು ತಪ್ಪಾದರೆ ಏನು ಬೈಕೊಂತಾನೋ ಅನ್ನೋ ಥರ ಅಂತ. ಸೊ ಬಟ್ ಏನು ಅಂದರೆ ಅದೆಲ್ಲ ಮನಸ್ಸಲ್ಲಿ ಇರುತ್ತೆ. ಬಟ್ ಅದನ್ನು ಹಿಂದೆ ಹಾಕಿ ಈ ಒಂದು ವೃತ್ತಿಗೆ ನಾವು ಬಂದಿದ್ದೀವಿ ಅಂದಮೇಲೆ ಅಪ್ರಿಸಿಯೇಷನ್ ಅನ್ನೋದು ನಾವು ಎಕ್ಸ್ಪೆಕ್ಟೇ ಮಾಡಬಾರ್ದು. ಅಂದರೆ ಒಂದು ಮ್ಯಾಚ್ ಅಂತ ನಡೆದ ಮೇಲೆ ಅಂಪೈರಿಂಗ್ ಬಗ್ಗೆ ಮಾತಾಡದೇ ಇದ್ದರೆ ಅದೇ ಒಂದು ದೊಡ್ಡ ವಿಷಯ. ಒಳ್ಳೆಯದ ಬಗ್ಗೆ ಯಾರು ಮಾತಾಡಿದ್ರು ಅದು ಒಂಥರ ಬಂದು ಡೇಂಜರೇ. ಕೆಟ್ಟದಂತೂ ಮಾತಾಡ್ತಾರೆ ಜನ. ಯಾಕಂದರೆ ಇವಾಗ ಒಂದು RCB ಮುಂಬೈ ಇಂಡಿಯನ್ಸ್ ಮ್ಯಾಚ್ ಇರ್ಬೋದು, RCB ಪರವಾಗಿ ಏನೋ ಸರಿಯಾಗಿ ನಡೀಲಿಲ್ಲ ಅಂದರೆ ಫ್ಯಾನ್ಸ್ ಇಲ್ಲಿರೋ ರೊಚ್ಚಿಗೆ ಇರ್ತಾರೆ. ಸೊ ಆ ಥರ ನಾವು ಒಂದು ಫ್ಯಾನ್ಸ್ಗೋ, ಒಂದು ಪಬ್ಲಿಕ್ಗೋ, ಒಂದು ಆಡಿಯನ್ಸ್ಗೋ ಬಂದು ನಾವು ಅಂಪೈರ್ ಮಾಡ್ತಾ ಇಲ್ಲ. ನಮ್ಮ ಕೆಲಸ ನಾವೇನು ಇರೋ ನಡುವರಾಗಲ್ಲಿರೋ ಸಮಯದಲ್ಲಿ ನಮ್ಮ ಮನಸ್ಸಿಗೆ ಏನು ಅನ್ನಿಸ್ತು ಕರೆಕ್ಟಾಗಿರೋ ಡಿಸಿಷನ್ ಮಾಡಬೇಕು ಅನ್ನೋದು ನಮ್ಮ ಮನಸ್ಸಲ್ಲಿರುತ್ತೆ. ಹೊಗಳಿಕೆ ತೆಗಲಿಕ್ಕೆ ಅದು ಜನಸಾಮಾನ್ಯರಿಗೆ ಬಿಟ್ಟಿರೋದು. ಸೊ ಈಗ ನಾವು ಸರ್ಟಿಫೈಡ್ ಅಂಪೈರ್ ಆಗೋದಕ್ಕೆ ಏನಾದರೂ ಕೋರ್ಸ್ ಮಾಡಬೇಕಾ? ಏನಾದರೂ ಪರ್ಟಿಕ್ಯುಲರ್ ಆಗಿ ಏನಾದರೂ ಎಜುಕೇಷನ್ ಇರಬೇಕಾ ಸರ್? ಎಜುಕೇಷನ್ ಅಂತ ಏನಿಲ್ಲ ಗಂಗಾಧರ್. ಇವಾಗ ಒಂದು ಕೆಲಸಕ್ಕೆ ಸೇರ್ಕೊಳ್ಳೋವಾಗ ಅವ್ರು ಕೇಳ್ತಾರೆ, ನೀವು BCom, MCom, BE ಅಂತ. ಇದರಲ್ಲೇನು ಆ ಥರ ಇಲ್ಲ. ಹೇಳಿದ್ನಲ್ಲ ನಿಮಗೆ, 4 ಇಂಚಿಗೆ 4 ಇಂಚ್ ಒಂದು MCC ಲಾ ಬುಕ್ ಅಂತ ಇದೆ. ಅದರಲ್ಲಿ 42 ಲಾ ಇದೆ ಅದರಲ್ಲಿ. ಅದು ಹಳೆಯ ಕಾಲದಲ್ಲಿ ಮೆಲ್ಬೋರ್ನ್ ಕ್ರಿಕೆಟ್ ಕ್ಲಬ್ ಅವರು ಅದನ್ನು ತೊಗೊಂಬಂದಿದ್ದು. ಸೊ ಅದೇನಾಗತ್ತೆ, ಇಂಗ್ಲೀಷಲ್ಲಿ ಬರೆದಿದೆ. ಬಟ್ ಸುಮಾರು ಇವಾಗ ಭಾರತ ದೇಶದಲ್ಲೇ ಸಾಕಷ್ಟು ವಿಭಿನ್ನ ಭಾಷೆಗಳಲ್ಲಿ ಅದನ್ನು ಅನುವಾದ ಮಾಡಿದ್ದಾರೆ. ಇವಾಗ ಅದು ಬಂದು ಗುಜರಾತಿಲಿ ಬಂದಿದೆ, ಹಿಂದಿಲಿ ಬಂದಿದೆ, ಮರಾಠಿಲಿ ಬಂದಿದೆ, ಕನ್ನಡದಲ್ಲಿ ಕೂಡ ಅನುವಾದ ಆಗಿದೆ. ಸೊ ಆಯಾ ಭಾಷೆಗಳಲ್ಲಿ ನಾವು ಎಕ್ಸಾಮ್ ಬರೀಬೋದು ಅಂತ ಅಂದರೆ ಲೋಕಲ್ ಲೆವೆಲಲ್ಲಿ ಮಾಡೋವಾಗ, ಇವಾಗ ಫಾರ್ ಎಕ್ಸಾಂಪಲ್ ನಾನು ಕರ್ನಾಟಕದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇವಾಗ ಒಬ್ಬ ಬಂದು ಅನುವಾದ ಆಗಿರೋ ಒಂದು ಕನ್ನಡ ಭಾಷೆಯಲ್ಲಿ ನಾನು ಇದು ಉತ್ತರ ಬರೀತೀನಿ ಅಂದರೆ ಎಸ್ ಅಕ್ಸೆಪ್ಟೆಡ್. ಬಟ್ ಮೇಲ್ ಲೆವೆಲ್ಗೆ ಹೋದಾಗ ಏನಾಗುತ್ತೆ, ಯಾಕಂದರೆ ಈ ಲಾ ಅನ್ನೋದು ಭಾಳ ಮುಖ್ಯ. ಮೊದಲು ಬೇಸ್ ಬಂದು ಲಾಸ್ ತಿಳ್ಕೊಬೇಕು. ಅದನ್ನು ಬೇಸ್ ಮಾಡಿ ಮೊದಲು ಎಕ್ಸಾಮ್ ಬರೆದು ಅವರು ಪರೀಕ್ಷೆ ಪಾಸ್ ಮಾಡಿ ಒಳಗಡೆ ಬರ್ತಾರೆ. ಆಮೇಲೆ ಏನಾಗುತ್ತೆ, ಫಾರ್ಮ್ಯಾಟ್ಸ್ ಬೇರೆ ಬೇರೆ ಇರುತ್ತೆ. ಇವಾಗ ಮಲ್ಟಿ ಡೇ ಗೇಮ್ ಅಂದರೆ 3 ದಿವಸ 4 ದಿವಸ 5 ದಿವಸದ ಮ್ಯಾಚ್ಗಳು, ಮತ್ತು 50 ಓವರ್ ಕ್ರಿಕೆಟು, T20 ಫಾರ್ಮ್ಯಾಟು. ಒಂದೊಂದು ಫಾರ್ಮ್ಯಾಟ್ಗೂ ಪ್ಲೇಯಿಂಗ್ ಕಂಡೀಷನ್ ಅಂತ ಮಾಡ್ತಾರೆ. ಅದು ಬಂದು ನೆಕ್ಸ್ಟ್ ಬರೋವಂಥದ್ದು ನಿಯಮಗಳು. ಸೊ ಫಸ್ಟು ಈ ಲಾ ಓದಿ ಪಾಸ್ ಮಾಡಿ ಒಳಗಡೆ ಬಂದಮೇಲೆ ನೆಕ್ಸ್ಟು ಈ ಪಾಸ್ ಆಗಿದ್ದ ಹುಡುಗರಿಗೆ ಬಂದು ಪ್ಲೇಯಿಂಗ್ ಕಂಡೀಷನ್ ಬಗ್ಗೆ ನಾವು ಮಾಹಿತಿ ಕೊಡ್ತೀವಿ. ಸೊ ಅದಾದಮೇಲೆ ಅವ್ರು ಬಂದು ಸ್ವಲ್ಪ ಪ್ರಾಕ್ಟಿಕಲ್ ವರ್ಕ್ ಮಾಡಿ ಯಾವ ಥರ ನಿಂತ್ಕೊಬೇಕು, ಪೊಸಿಷನಿಂಗು, ಮೂವ್ಮೆಂಟ್ ಹೇಗಿರಬೇಕು, ಏನೇನು ಮಾಡಬೇಕು ಅನ್ನೋದು, ಜಡ್ಜ್ಮೆಂಟ್ ಯಾವ ಥರ ಇರಬೇಕು, ಮತ್ತು ಅವ್ರಿಗೆ ಬಂದು ಸ್ಲೋ ಆಗಿ ಪೋಸ್ಟಿಂಗ್ಸು ಮ್ಯಾಚಸ್ ಕೊಡೋಕ್ಕೆ ಶುರು ಮಾಡ್ತಾರೆ. ಅಂದರೆ ಜೂನಿಯರ್ ಲೆವೆಲ್ ಅಂದರೆ ಸ್ಕೂಲ್ ಲೋಕಲಲ್ಲಿ ಮಾತ್ರ, ಲೋಕಲಲ್ಲಿ, ನಾಟ್ ಹೈಯರ್ ಲೆವೆಲ್ ಅಲ್ಲ. ಸೊ ಹೈಯರ್ ಲೆವೆಲಲ್ಲಿ ಅಂದರೆ ನಾವು ಯಾವ ಭಾಷೆಯಲ್ಲಿ ಎಕ್ಸಾಮ್ ಬರೀಬೇಕು ಸರ್? ನಾವು ಖಂಡಿತ ಇಂಗ್ಲೀಷಲ್ಲಿ ಬರೀಬೇಕು. ಸೊ ಲಾ ಇರೋದು ಇಂಗ್ಲೀಷಲ್ಲಿ. ನಾಳೆ ಟಾಪ್ ಮೋಸ್ಟ್ ಅಂಪೈರ್ ಅನ್ನೋ ಬಂದು ICC ಎಲೀಟ್ ಪ್ಯಾನಲ್ಲು. ಸೊ ಅಲ್ಲಿ ಬಂದು ನೀವು ನೋಡಿದ್ರೆ ಬೇರೆ ಬೇರೆ ದೇಶ, ಶ್ರೀಲಂಕಾ, ಪಾಕಿಸ್ತಾನ್, ನ್ಯೂಜಿಲೆಂಡ್, ಇಂಡಿಯಾ, ಬಾಂಗ್ಲಾದೇಶ್ ಎಲ್ಲ ಕಡೆಯಿಂದ ಇದ್ದಾರೆ. ಸೊ ಅಲ್ಲಿ ಯೂನಿಫಾರ್ಮಿಟಿ ಅಂತ ಬಂದಾಗ ಆ ಇದು ಹಂತದಲ್ಲಿ ಎಕ್ಸಾಮ್ ಅನ್ನೋದು ಇಂಗ್ಲೀಷಲ್ಲೇ ಇರುತ್ತೆ. ಏನು ವೈವಾ ಪ್ರಾಕ್ಟಿಕಲ್ ನಡೆಯುತ್ತೋ ಅದು ಕೂಡ ಬಂದು ಇಂಗ್ಲೀಷಲ್ಲಿ ನಡೆಯುತ್ತೆ. ಸರ್, ನೀವು ತುಂಬಾ ಎಕ್ಸ್ಪೀರಿಯನ್ಸ್ಡ್ ಅಂಪೈರ್ ಸರ್ ನೀವು. ಸೊ ನಮಗೆ ತಿಳಿಸ್ಕೊಡ್ಬೋದಾ ನಿಮ್ಮ ಯಾವ ರೀತಿ ಎಕ್ಸಾಮ್ಸ್ ಇರುತ್ತೆ, ಏನೆಲ್ಲ ಕ್ವಶನ್ಸ್ ಇರುತ್ತೆ ಅಂತ? ಅಂದರೆ ಈಗಿನಲ್ಲ, ಬಟ್ ನೀವು ಬರೀಬೇಕಾದ್ರೆ ಯಾವ ರೀತಿ ಇತ್ತು ಅಂತ.
ಆ್ಯಕ್ಚುಲಿ ನಾನು BCCI ಎಕ್ಸಾಮ್ಗೆ ಅಪಿಯರ್ ಆದಾಗ ನಾನು ಲೋಕಲಲ್ಲಿ ಒಂದು ಮ್ಯಾಚು ನಿಂತಿರಲಿಲ್ಲ. ಸೊ ಸಾಕಷ್ಟು ಅಂಪೈರ್ಗಳು ಹೇಳ್ದಂಗೆ ತುಂಬ ಪ್ರಶ್ನೆ ಮಾಡ್ತಾ ಇದ್ದೆ, ಕಿರುಕುಳ ಕೊಡ್ತಾ ಇದ್ದೆ ಅಂತ. ನಾನು ಕ್ಯಾಪ್ಟನಾಗಿ ಆಡೋವಾಗಲೇ ಸಾಕಷ್ಟು ರೂಲ್ಸ್ ಎಲ್ಲ ತಿಳ್ಕೊಂಡಿದ್ದೆ. ಬಟ್ ಎಕ್ಸಾಮ್ಗೆ ಅಂತ ಪ್ರಿಪೇರ್ ಆದಾಗ ನಮಗೆ ಲಕಿಲಿ ಏನಾಗಿತ್ತು, ಆಡಿರೋವಂಥ ಆಟಗಾರರಿಗೆ ಸ್ವಲ್ಪ ಪೇಪರು ಸುಲಭವಾಗಿರೋದು ಕೊಟ್ಟರು. ಯಾಕಂದರೆ ನಾನು ರಂಜಿ ಟ್ರಾಫಿ ಪ್ಲೇಯರ್ ಆಗಿದ್ದರಿಂದ ನಮ್ಮ ಒಂದು ಬ್ಯಾಚಲ್ಲಿ 2008ರಲ್ಲಿ ಸುಮಾರು ಒಂದು 120 ಜನ ಬರೆದ್ವಿ ನಾವು. ಅದರಲ್ಲಿ 30-35 ಜನ ಕ್ರಿಕೆಟರ್ಸ್ ಬಂದಿದ್ದರು. ನಮಗೆ ಈಸಿಯಾಗಿರೋ ಪೇಪರ್ ಕೊಡ್ತೀವಿ ಅಂತ ನಮ್ಮನ್ನು ಚಂಡೀಗಢ ಮೊಹಾಲಿಗೆ ಕರೆಸಿದ್ರು. ಮಧ್ಯಾಹ್ನ 12 ಗಂಟೆಗೆ ಅಲ್ಲಿ ಹೋದಾಗ 2 ಗಂಟೆಗೆ ಎಕ್ಸಾಮ್ ಶುರು ಆಯಿತು. 120 ಜನಕ್ಕೂ ಒಂದೇ ಪೇಪರ್ ಕೊಟ್ಟರು, 100 ಮಾರ್ಕಿನ ಎಕ್ಸಾಮು. ಸೊ ಅದರಲ್ಲಿ ಲಾ ಬೇಸ್ಡ್ ಕ್ವಶನ್ಸು, ಪ್ಲೇಯಿಂಗ್ ಕಂಡೀಷನ್ ಬೇಸ್ಡ್ ಕ್ವಶನ್ಸು. ಸೊ ಇವಾಗ ಮ್ಯಾಚಲ್ಲಿ ಮಳೆ ಬಂತು, ಸೊ ಇಂಟ್ರಪ್ಷನ್ ಆದಾಗ ಟೈಮಿಂಗ್ಸ್ ರೀವರ್ಕ್ ಮಾಡೋದು, ಓವರ್ಸ್ ರೀವರ್ಕ್ ಮಾಡೋದು, ಕ್ಯಾಲ್ಕುಲೇಷನ್ಸ್ ಅನ್ನೋ ಥರ ಅಂತೆಲ್ಲ. ಸೊ ಪೇಪರ್ ನೋಡಿದ್ಮೇಲೆ ನಾನು ಫಸ್ಟು ವೆಂಕಟರಾಘವನ್ ಸರ್ ಬಂದು ಅವರು ಎಜುಕೇಟರ್ ಆಗಿದ್ದರು. ನಾನು ಕೇಳಿದೆ, ಏನು ಸರ್ ಇದು ಈ ಥರ ಕ್ರಿಕೆಟ್ ರಿಟರ್ನ್ ಅಂಪೈರ್ಸ್ಗೆ ಈಸಿ ಪೇಪರು ಅಂತ. ಪರ್ಯಾಯ ಸುಮ್ಮನೆ ಕೂತ್ಕೊಂಡು ಅಂದರು. ಸೊ ಎಕ್ಸಾಮ್ ಏನೋ ಬರೆದೆ. ಸೊ ಲಕಿಲಿ ಬಟ್ ಕಟ್ ಆಫ್ ಅಂತ ಬಂದಾಗ ಏನು ಮಾಡಿದ್ರು, ಆ ನಾನ್ ಕ್ರಿಕೆಟರ್ಸ್ಗೆ ಸ್ವಲ್ಪ ಯಾರ್ಡ್ ಸ್ಟಿಕ್ ಡಿಫ್ರೆಂಟ್ ಆಗಿದ್ದರು. ಸೊ ಹಾಗಾಗಿ ಫಸ್ಟು ಬಂದು ಆ ಲಾ ಓದಿ ಪ್ಲೇಯಿಂಗ್ ಕಂಡೀಷನ್ ತಿಳ್ಕೊಂಡು ಎಕ್ಸಾಮ್ ಪಾಸ್ ಮಾಡಿಬಿಟ್ರೆ, ಆಮೇಲೆ ಬಂದು ನಾವು ಗ್ರೌಂಡಲ್ಲಿ ಯಾವ ಥರ ಕೆಲಸ ಮಾಡ್ತೀವಿ, ಎಷ್ಟು ಲೋಕಲಲ್ಲಿ ಮ್ಯಾಚಸ್ ಮಾಡ್ತೀವಿ, ಅದನ್ನು ಬೇಸ್ ಮಾಡಿ ನಾವು ಎಕ್ಸ್ಪೀರಿಯನ್ಸ್ ಗೇನ್ ಮಾಡಿ, ಎಷ್ಟು ನಾವು ಗ್ರಾಸ್ ರೂಟ್ ಲೆವೆಲ್ ಅಂದರೆ ನಮ್ಮ ಲೋಕಲಲ್ಲಿ ಸ್ಕೂಲ್ ಮ್ಯಾಚು ಕ್ಲಬ್ ಮ್ಯಾಚ್ಗಳಲ್ಲಿ ಎಷ್ಟು ತಪ್ಪು ಮಾಡ್ತೀವೋ ಅಲ್ಲಿ ತಿದ್ಕೊಂಡ್ರೆ ನೆಕ್ಸ್ಟು ಮೇಲ್ಗಡೆ ಲೆವೆಲ್ಗೆ ಹೋಗೋವಾಗ ಆ ಥರ ತಪ್ಪುಗಳನ್ನ ನಾವು ಕಡಿಮೆ ಮಾಡ್ತೀವಿ. ಸರ್, ಈಗ ಅಂಪೈರ್ಸ್ಗೆ ನಾವು ಲೋಕಲಲ್ಲೇ ಎಕ್ಸಾಂಪಲ್ ಕೊಡ್ತೀನಿ. ಈ ಡಿಮೆರಿಟ್ ಪಾಯಿಂಟ್ಸ್ ಅಂತ ಏನಾದರೂ ಇರುತ್ತೆ ಸರ್? ಅಂದರೆ ನೀವು ಎಷ್ಟು ಮಿಸ್ಟೇಕ್ ಮಾಡ್ತೀರಾ, ಸೊ ಅದನ್ನು ನೋಡಿಕೊಂಡು ಆಮೇಲೆ ಪ್ರಮೋಟ್ ಮಾಡೋದಾ ಬೇಡವಾ ಆ ಥರ ಏನಾದರೂ ಇರ್ತದೆ ಸರ್? ಡಿಮೆರಿಟ್ ಪಾಯಿಂಟ್ಸ್ ಅಂತ ಹೇಳೋಕ್ಕಾಗಲ್ಲ. ಒಂದು ಕ್ಯಾಪ್ಟನ್ಸ್ ರಿಪೋರ್ಟ್ ಅಂತ ಇರುತ್ತೆ. ಫಾರ್ ಎಕ್ಸಾಂಪಲ್ 25 ಮಾರ್ಕ್ಗೆ ಒಂದು ಕ್ಯಾಪ್ಟನ್ಸ್ ರಿಪೋರ್ಟ್ ಅಂತ ಇಡ್ತಾರೆ. ಅದನ್ನೇನು ಮಾಡ್ತಾರೆ, ಒಂದು 5 ಭಾಗವಾಗಿ ಡಿವೈಡ್ ಮಾಡ್ತಾರೆ. ಒಂದು ಪಂಚುಯಾಲಿಟಿ, ಡ್ರೆಸ್ ಕೋಡು, ಆಮೇಲೆ ಅಂಪೈರ್ ಕಮ್ಯುನಿಕೇಷನ್ನು, ಆಮೇಲೆ ಪ್ರೆಷರ್ ಯಾವ ಥರ ಹ್ಯಾಂಡಲ್ ಮಾಡಿದ್ರು. ಒಂದು 5 ಮಾರ್ಕ್ಸ್ ಅದರಲ್ಲಿ ಏನಾಗುತ್ತೆ, ಡಿಸಿಷನ್ ಮೇಕಿಂಗ್ ಅಂತ ಬರುತ್ತೆ. ಸೊ ಕ್ಯಾಪ್ಟನ್ಸ್ ಇಬ್ಬರು ಫಿಲ್ ಮಾಡೋವಾಗ ಅವರಿಗೆ ಮನಸ್ಸಿಗೆ ಏನೋ ಅನಿಸಿರುತ್ತೆ, ಈ ಥರ ಬಂದು ಗಂಗಾಧರ್ 3 ತಪ್ಪು ಮಾಡಿದ್ರು, ಶ್ರೀನಾಥ್ 2 ತಪ್ಪು ಮಾಡಿದ್ರು ಅಂತ. ಸೊ ಕಡೆಗೆ ಏನಾಗುತ್ತೆ, 25ರಲ್ಲಿ ಕೆಲವ್ರಿಗೆ ಒಂದು ಅಂಪೈರ್ಗೆ 20 ಬರುತ್ತೆ, ಒಂದು ಅಂಪೈರ್ಗೆ 23 ಬರುತ್ತೆ, ಇನ್ನೊಂದು ಕ್ಯಾಪ್ಟನ್ ಬಂದು 15 ಕೊಟ್ಟಿರ್ಬೋದು, ಇನ್ನೊಂದು ಕ್ಯಾಪ್ಟನ್ 25 ಕೊಟ್ಟಿರ್ಬೋದು ಅಂತ. ಸೊ ಒಂದು ಮಂತ್ಲಿ ಬೇಸಿಸಲ್ಲಿ ಏನು ಮಾಡ್ತಾರೆ, ಇದನ್ನು ರಿವ್ಯೂ ಮಾಡ್ತಾರೆ ಕಮಿಟಿ. ಸೊ ಯಾರ್ಯಾವ ಅಂಪೈರ್ ಯಾವ ಥರ ಒಂದು ರಿಪೋರ್ಟ್ಸ್ ಬಂದಿದೆ ಅಂತ ಬೇಸ್ ಮಾಡಿ ಜನರಲ್ಲಾಗಿ, ಸೊ ಇವ್ರನ್ನ ದೊಡ್ಡ ಮ್ಯಾಚ್ಗಳಿಗೆ ನಾವು ಪೋಸ್ಟ್ ಮಾಡ್ಬೋದಾ ಅನ್ನೋದು ಒಂದು ಶಾರ್ಟ್ ಲಿಸ್ಟ್ ಮಾಡಿ ಇಟ್ಕೊತಾರೆ. ಸೊ ಡಿಮೆರಿಟ್ ಪಾಯಿಂಟ್ಸ್ ಅಂತಿಲ್ಲ. ಸೊ ಕ್ಯಾಪ್ಟನ್ಸ್ ರಿಪೋರ್ಟ್ ಈ ಒಂದು ಲೋಕಲ್ ಕ್ರಿಕೆಟ್ ಲೆವೆಲಲ್ಲಿ ಭಾಳ ಮುಖ್ಯವಾದದ್ದು. ಸೊ ಒಬ್ಬ ಸ್ಕಿಲ್ಫುಲ್ ಇರಬೇಕಾಗಿರುವಂಥ ಕ್ವಾಲಿಟೀಸ್ ಏನು ಸರ್? ನೋಡಿ, ಸ್ಕಿಲ್ಫುಲ್ ಅಂಪೈರ್ಸಿಗೆ ಇರಬೇಕಾಗಿರೋ ಕ್ವಾಲಿಟೀಸ್ ಅಂದರೆ ಜನರಲಾಗಿ ICC ಆಗಲಿ BCCI ಆಗಲಿ ಒಂದು 10 ಪಾಯಿಂಟ್ಸ್ ಹೇಳ್ತಾರೆ. ಬಟ್ ನಾನೊಂದು ಮಾಜಿ ಆಟಗಾರನಾಗಿ ನಾನು ಆಡ್ತಾ ಇದ್ದಾಗ ಒಂದು ಅಂಪೈರ್ ಹತ್ರ ಎಕ್ಸ್ಪೆಕ್ಟ್ ಮಾಡಿದ್ದೇನು ಅಂದರೆ, ಒಂದು ಮ್ಯಾಚಲ್ಲಿ ಡಿಸಿಷನ್ ಮೇಕಿಂಗ್ ಅಂದರೆ ಔಟ್ ನಾಟ್ ಔಟ್ ಬಂದು ಕನಿಷ್ಠ ಪಕ್ಷ 99% ಕರೆಕ್ಟಾಗಿರಬೇಕು ಅನ್ನೋದು ನನ್ನ ಒಂದು ಎಕ್ಸ್ಪೆಕ್ಟೇಷನ್. ಸೊ ಇವತ್ತಿಗೂ ಅಷ್ಟೇ, ಜಗತ್ತಲ್ಲಿ ಯಾವುದೇ ಪ್ಲೇಯರ್ ಆಗಲಿ, ಯಾವುದೇ ಒಂದು ಫ್ರಾಂಚೈಸಿ ಟೀಮ್ ಆಗಲಿ, ಇಂಟರ್ನ್ಯಾಷನಲ್ ಲೆವೆಲ್ ಆಗಲಿ, ಡೊಮೆಸ್ಟಿಕಲ್ ಆಗಲಿ, ಅಂಪೈರ್ ಬಂದು ಕರೆಕ್ಟ್ ಡಿಸಿಷನ್ ಕೊಡಬೇಕು ಅನ್ನೋದು ಅವರ ಒಂದು ಎಕ್ಸ್ಪೆಕ್ಟೇಷನ್. ಸೊ ಡಿಸಿಷನ್ ಮೇಕಿಂಗ್ ಪಕ್ಕಾ ಇರಬೇಕು ಅಂತ. ಮತ್ತು ಲಾ ಪ್ಲೇಯಿಂಗ್ ಕಂಡೀಷನ್ ಬಗ್ಗೆ ಮಾಹಿತಿ ಪಕ್ಕಾ ಇರಬೇಕು. ಈಗ ಮಧ್ಯದಲ್ಲಿ ಮ್ಯಾಚಲ್ಲಿ ಏನೋ ಒಂದು ಎಡವಟ್ಟಾಗತ್ತೆ. ಸೊ ಗಂಗಾಧರ್ ಅಂತ ಒಂದು ಕ್ಯಾಪ್ಟನ್ ಇರ್ತಾರೆ, ಬಂದ್ಬಿಟ್ಟು ಏನಪ್ಪ ಶ್ರೀನಾಥ್ ಈ ಥರ ಮಾಡಿದ್ದೀರಾ ನೀವು, ಇದೀಗೇನಾ ಅಂತ. ಸೊ ಆ ಟೈಮಲ್ಲಿ ಸಂಭಾಳಿಸಿ ಆ ಒಂದು ಪಾಯಿಂಟ್ನ ತೊಗೊಂಬಂದು ಹೇಳೋ ಅನ್ನೋದು ಭಾಳ ಮುಖ್ಯ. 3ನೇದು ಅಕ್ಸೆಪ್ಟೆನ್ಸ್, ಒಪ್ಕೊಳ್ಳೋದು. ಹೌದು, ನಾನು ಮಿಸ್ಟೇಕ್ ಮಾಡಿದೆ. ಈಗ ನನ್ನ ಸ್ವಭಾವ ಯಾವ ಥರ ಅಂದರೆ, ಯಾವುದೇ ಅಂಪೈರ್ ಆದರೂ ಅಷ್ಟೇ, ಔಟೋ ನಾಟ್ ಔಟೋ ಕೊಟ್ಟ ಮೇಲೆ ಒಂದು 2-3 ಸೆಕೆಂಡಲ್ಲಿ ಒಂದು ಅನುಮಾನ ಅಂತ ಬಂದರೆ, ಆಹಾ ಏನೋ ಒಂದು ತಿಂದಿದ್ದೀವಿ ಇವತ್ತು, ಕಾಗೆ ಆರಿಸಿದ್ದೀವಿ ಅನ್ನೋದು ಬರುತ್ತೆ. ಇವಾಗ ಏನಾಗುತ್ತೆ, BCCI ಮಟ್ಟದಲ್ಲಿ ಎಲ್ಲ ಮ್ಯಾಚಸ್ಸು ಬಂದು ಕ್ಯಾಮ್ರಲ್ಲಿ ಕವರ್ ಆಗುತ್ತೆ. ಸೊ ನಮಗೆ ಇಮಿಡಿಯೇಟಾಗಿ ಸೆಷನ್ ಎಂಡ್ ಆಫ್ ಡೇಸ್ ಪ್ಲೇನೋ ನಾವೇನು ಮಾಡಿದ್ದೀವಿ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಸೊ ನನ್ನ ಸ್ವಭಾವ ಏನು ಅಂದರೆ, ತಪ್ಪಾಗಿ ಏನಾದ್ರು ಮಾಡಿದರೆ ಇಮಿಡಿಯೇಟ್ಲಿ ಆ ಪ್ಲೇಯರ್ ಯಾವಾಗ ಒಂದು ಸಮಯದಲ್ಲಿ ಸಿಗ್ತಾರೋ ನೋಡ್ಬಿಟ್ಟು, ಸಾರಿನಪ್ಪ ನಾನು ಜಸ್ಟ್ ನೋಡಿದೆ, ಮಿಸ್ ಮಾಡಿಬಿಟ್ಟೆ ಅದು ಹೀಗೆ ಅಂತ. ಸೊ ಆ ಪ್ಲೇಯರ್ ಏನು ಮಾಡ್ತಾನೆ, ಅಟ್ಲೀಸ್ಟು ಒಂದು ಪ್ರಾಮಾಣಿಕತೆ ಇದೆ, ಅಕ್ಸೆಪ್ಟೆನ್ಸ್ ಲೆವೆಲ್ ಇದೆ, ನಾನು ತಪ್ಪು ಮಾಡಿದ್ದೀನಿ ಅನ್ನೋ ಥರ ಅಂತ. ಸೊ ಆ ಥರ ಒಂದು ದಾರಿ ಹಿಡಿದ್ರೆ ಒಂದು ಸ್ವಲ್ಪ ಸಕ್ಸಸ್ ಹಿಡಿಯೋದು ಈಸಿ ಆಗುತ್ತೆ. ನೆಕ್ಸ್ಟು ಬಂದು ಆನೆಸ್ಟಿ, ಪ್ರಾಮಾಣಿಕತೆ ಅನ್ನೋದು ಇದರಲ್ಲಿ ಭಾಳ ಮುಖ್ಯ. ನಾನು ಹೇಳಿದ್ನಲ್ಲ, ತಪ್ಪು ಮಾಡಿದೆ ಅಂದರೆ ಒಪ್ಕೊಬೇಕು ಫಸ್ಟು. ಯಾಕಂದರೆ ಈ ಒಂದು ವೃತ್ತಿಲಿ
ನೀನು ಚೆನ್ನಾಗಿ ಮಾಡಿದೆ ಅಂತ ಯಾರೂ ಬಂದು ಹೇಳಲ್ಲ. ಅದು ನಮಗೆ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್. ನಮಗೆ ಕನ್ನಡಿ ತೋರಿಸೋದೇನು ವಿಡಿಯೋ ರೆಕಾರ್ಡಿಂಗ್, ನಾವು ಅದು ನೋಡಿ ಇವನಪ್ಪ ಇವತ್ತು ಚೆನ್ನಾಗಿ ಮಾಡಿದ್ದೀನಿ ನಾನು ಅಂತ. ಆಮೇಲೆ ಏನಾಗುತ್ತೆ, 2 ನಡುವರು ಇರ್ತಾರೆ. ಟೆಲಿಕಾಸ್ಟ್ ಗೇಮ್ಸಲ್ಲಿ 3 ಜನ ಅಂಪೈರ್ಸ್ ಇರ್ತಾರೆ, 4th ಅಂಪೈರ್ ಇರ್ತಾರೆ. ಅಂಪೈರ್ಸ್ ಮಧ್ಯ ಬಂದು ಒಂದು ಹೊಂದಾಣಿಕೆ, ಟೀಮ್ ವರ್ಕ್ ಅಂತ ಏನು ಹೇಳ್ತೀವಿ, ಅದು ಭಾಳ ಮುಖ್ಯವಾದದ್ದು. ಯಾಕಂದರೆ 4 ಜನದಲ್ಲಿ 3 ಜನ ಒಂದು ಕಡೆ ಇದ್ದು 4ನೇ ಬೇರೆ ಕಡೆ ಇದ್ದರೆ ಗೊಂದಲ ಉಂಟಾಗತ್ತಲ್ಲಿ. ಸೊ ಈ ಟೀಮ್ ವರ್ಕ್ ಅನ್ನೋದು ಭಾಳ ಮುಖ್ಯ. ಸೊ ಈ ಥರ ಒಂದು ಫ್ಯಾಕ್ಟರ್ಸು ಪ್ಲಸ್ ಅಫ್ಕೋರ್ಸ್ 4-5 ದಿವಸ ಮ್ಯಾಚು, 1 ಡೇ ಮ್ಯಾಚು, 20 ಓವರ್ ಮ್ಯಾಚ್ ರಭಸದಲ್ಲಿ ನಡೆಯುತ್ತೆ. ಫಿಟ್ನೆಸ್ ಅನ್ನೋದು ಭಾಳ ಮುಖ್ಯ. ಅದೇ ವಿಚಾರಕ್ಕೆ ಚರ್ಚೆ ಮಾಡ್ತೀನಿ ಸರ್. ನಾನು ಏನಂದರೆ ಈಗ ಅಂಪೈರ್ಸ್ಗೆ ಐಸೈಟ್ ಅನ್ನೋದು ಅಂದರೆ ತುಂಬಾ ಇಂಪಾರ್ಟೆಂಟ್. ಅವರು ನೋಡಬೇಕು, ವಿದಿನ್ ಸೆಕೆಂಡ್ಸಲ್ಲಿ 150 ಕಿಲೋಮೀಟರ್ ಪೇಸಲ್ಲಿ ಹೋಗುವಂಥ ಬಾಲ್ಗಳನ್ನ ನೋಡಿ ಡಿಸಿಷನ್ ಕೊಡೋದು ಅಷ್ಟೊಂದು ಈಸಿ ಅಲ್ಲ. ಒಂದು ಐಸೈಟ್ ಇಂಪಾರ್ಟೆಂಟು, ಮತ್ತು ನೀವು ಹೇಳ್ದಂಗೆ ಫಿಟ್ನೆಸ್ ತುಂಬಾ ಇಂಪಾರ್ಟೆಂಟ್. ಎಸ್ಪೆಷಲಿ ಈ ಲಾಂಗರ್ ಫಾರ್ಮೇಟಲ್ಲಿ 5 ದಿನ ಕೂಡ ನಿಂತ್ಕೊಂಡು ಅಂಪೈರಿಂಗ್ ಮಾಡೋದು ದಟ್ ಈಸ್ ವೆರಿ ಡಿಫಿಕಲ್ಟ್ ಅಲ್ವಾ? ಖಂಡಿತ. ಇವಾಗ ನೋಡಿ, ಇವಾಗ ಒಂದು ಅಂಪೈರ್ ಆಗಿ ನಾನೇ ಒಂದು 20 ಓವರ್ ಟೂರ್ನಮೆಂಟ್ ಇವಾಗ ಮುಷ್ತಾಕ್ ಅಲಿ ಅಂತ ಬಂದರೆ ನನ್ನ ಪ್ರಿಪ್ರೇಷನ್ನೇ ಬೇರೆ ಥರ ಇರುತ್ತೆ. ಯಾಕಂದರೆ ಎವ್ರಿ ಬಾಲ್ 120, 240 ಬಾಲ್ ಫೋಕಸ್ ಹೆಂಗಿರಬೇಕು ಅಂದರೆ, ಒಂದು ತಪ್ಪಾದ ವೈಡ್ ಬಾಲು, ಒಂದು ತಪ್ಪಾದ ನೋ ಬಾಲ್ ಕೊಟ್ಟರೆ ಗೇಮ್ ಬಂದು ತಲೆಕೆಳಗಾಗೋಗುತ್ತೆ. ಆ ಥರ ಒಂದಿದು 50 ಓವರ್ ಮ್ಯಾಚಲ್ಲಿ ಏನು ಅಂದರೆ ಒಂದು ಸ್ವಲ್ಪ ರಿಲ್ಯಾಕ್ಸೇಷನ್ ಟೈಮ್ ಸಿಗುತ್ತೆ. ಈ 5 ದಿವಸ 4 ದಿವಸ 3 ದಿವಸ ಮ್ಯಾಚಲ್ಲಿ ಏನಾಗುತ್ತೆ ಅಂದರೆ, ಸುಮಾರು ಸಲ ಬಂದು ಒಂದು ಪಾರ್ಟ್ನರ್ಶಿಪ್ಪು, ಬಾಲ್ ಪ್ಯಾಡ್ ಹೊಡಿಯಲ್ಲ, ಬೀಟನ್ ಆಗಲ್ಲ, 2 ಗಂಟೆ 3 ಗಂಟೆ ಕಾಲ ಬರೀ ಒಂದು ಡಿಫೆನ್ಸು 4, 6 ಅಂತ. ಆ ಸಮಯದಲ್ಲಿ ನಾವು ಒಂದು ಸ್ವಲ್ಪ ಫೋಕಸ್ಸು ಕಾನ್ಸಂಟ್ರೇಷನ್ ಡ್ರಾಪ್ ಮಾಡಿದ್ರೆ, ಆ ಸಮಯದಲ್ಲಿ ಎಲ್ಲೋ ಒಂದು ಕ್ಲೋಸ್ ಕಾರ್ಡ್ ಬಿಹೈಂಡ್ LBW ಬಂದಾಗ ಸೊ ನಮಗೆ ಏನು ನಡೆದಿದೆ ಅಂತ ಗೊತ್ತಾಗಲ್ಲ. ಎಷ್ಟೊಂದು ಸಲ ನಾನು ನೋಡಿದ್ದೀನಿ, ಕೆಲವು ಸಲ ಅಂಥ ಒಂದು ಡಲ್ ಮೂಮೆಂಟ್ಸಲ್ಲಿ ಏನು ಸ್ಕ್ವೇರ್ ಲೆಗ್ ಅಂಪೈರ್ ಅಂತಾರೆ, ಅವ್ರನ್ನ ಟೆಕ್ನಿಕಲಿ ಸ್ಟ್ರೈಕರ್ಸ್ ಎಂಡ್ ಅಂತಾರೆ. ಅಂಪೈರಿಗೆ ತಳ್ತಾ ಇರತ್ತೆ ಆ್ಯಕ್ಚುಲಿ. ಅದು ಲಂಚ್ ಟೈಮ್ ಮುಗಿದ ಮೇಲೆ ಎಲ್ಲ ಕೆಲವು ಸಲ ಭಾಳ ಕಷ್ಟ ಆಗುತ್ತೆ. ಸೊ ಹೇಳ್ದಂಗೆ ಈಚ್ ಫಾರ್ಮ್ಯಾಟ್ಗೆ ಪ್ರಿಪ್ರೇಷನ್ನೇ ಬೇರೆ. ಆ್ಯಂಡ್ ಫಿಟ್ನೆಸ್ ಅಂತ ಹೇಳಿದ್ರಲ್ಲ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ನಿಂತ್ಕೊಬೇಕು ಮಧ್ಯದಲ್ಲಿ ಅಂದರೆ ಒಂದು ದಿನ 540 ಬಾಲ್ ಎಣಿಸ್ಬೇಕು, 90 ಓವರ್ ಅನ್ನೋದು. ಸೊ ನಡಿಬೇಕು. ಒಂದು ಲೆಕ್ಕಾಚಾರದಲ್ಲಿ ಒಂದು ದಿವಸದಲ್ಲಿ ನಡೆದ್ರೆ ಸುಮಾರು 4.5 5 ಕಿಲೋಮೀಟ್ರು ಸ್ಟಂಪ್ ಟು ಸ್ಟಂಪ್ ಪೆವಿಲಿಯನ್ಗೆ ವಾಪಸ್ ಬರೋದು ಹೋಗೋದು, ಅಷ್ಟು ಆ್ಯಾವ್ರೇಜಲ್ಲಿ. ಆ್ಯಂಡ್ ಎಷ್ಟು ಬಾಡಿ ಸಾಲ್ಟ್ ಲೂಸ್ ಮಾಡ್ತೀವಿ, ಇದೆಲ್ಲ ಇದೆ. ಪ್ಲಸ್ ಹೇಳಿದ್ರಲ್ಲ, ಫಿಟ್ನೆಸ್ ನೆಕ್ಸ್ಟು ಕಣ್ಣು ಕಿವಿ ಭಾಳ ಸೂಕ್ಷ್ಮತೆ. ಯಾಕಂದರೆ ನಮ್ಮ ಅಷ್ಟು ಡಿಸಿಷನ್ ಮೇಕಿಂಗು ಬಂದು ಬರೀ ನಮ್ಮ ಕಣ್ಣು ಕಿವಿಯಿಂದಾನೆ. ಬಟ್ ಏನಂದರೆ 40,000 ಜನ ಒಂದು ಸ್ಟೇಡಿಯಮಲ್ಲಿ ಕಿರಿಸ್ತಾ ಇದ್ದರೆ ಅದು ಎಡ್ಜ್ ಆಗೋದು ನಮಗೆ ಗೊತ್ತಾಗಲ್ಲ. ನಾವು ಒಂದು ತಪ್ಪು ಡಿಸಿಷನ್ ಕೊಟ್ಟರೆ ಮುಗಿದು ನಮ್ಮ ಕತೆ. ಈಗ ಅದಕ್ಕೆ ತಾನೇ DRS ಅಂತ ಇಂಟ್ರೊಡ್ಯೂಸ್ ಮಾಡೋದು. ಗಂಗಾಧರ್, ತಪ್ಪು ಅಂತ ಮಾಡಿದ್ರೆ ಇದನ್ನು ಒಪ್ಕೊಂಡು ಹಿಂಗೆ ಅಂತೀವಲ್ಲ, ಅದು ಬಂದು ಇಮಿಡಿಯೇಟ್ಲಿ ಏನಾಗುತ್ತೆ, ನಮ್ಮ ಮನಸ್ಸು ಹಗುರ ಆಗುತ್ತೆ. ಸೊ ನೀವು ಹೇಳ್ದಂಗೆ ಈ ಎಡ್ಜು ಕೇಳೋದು, ಇನ್ಸೈಡ್ ಎಡ್ಜ್ ಪ್ಯಾಡ್ ಹೊಡಿಯೋದು ಅನ್ನೋದು 40,000 ಜನ ಇರೋ ಕಡೆ ಮಾತ್ರ ಆಗುವಂಥ ವಿಷಯ ಅಲ್ಲ. ಓಪನ್ ಗ್ರೌಂಡು, ನಿಶಬ್ದವಾಗಿರೋ ಜಾಗದಲ್ಲಿ ಕೂಡ ಮಿಸ್ ಮಾಡೋ ಸಾಧ್ಯತೆ ಇದೆ. ಅದಕ್ಕೆ ಸುಮಾರು ಸಲ ಬಂದು ನಾವು ಎಲ್ಲರೂ ಬಂದು TV ನೋಡೋರು ಏನು ಅನ್ಕೊತಾರೆ, ಏನಪ್ಪ ಇಷ್ಟು ದೊಡ್ಡ ಎಡ್ಜು ಮಿಸ್ ಮಾಡಿಬಿಟ್ಟ ಅಂತ. ಬಟ್ ಆ ಜಾಗದಲ್ಲಿ ಏನಾಗುತ್ತೆ ಅಂದರೆ, ನಿಮಗೆ ಎಸ್ಪೆಷಲಿ ಆರ್ಟಿಫಿಷಿಯಲ್ ಲೈಟ್ಸಲ್ಲಿ ಮಾಡೋವಾಗ ನಮ್ಮ ಕಣ್ಣು ಬಂದು ಅದಕ್ಕೆ ಯೂಸ್ ಆಗೋ ಅಷ್ಟು ಈಸಿಯಾಗಿ ಬಂದು ಅಕಾಮಡೇಟ್ ಮಾಡಲ್ಲ. ಲೈಟ್ಸು, ವೈಟ್ ಬಾಲು, ನಾವು ಹಗಲೊತ್ತಲ್ಲೇ ಜಾಸ್ತಿ ಓಡಾಡೋದು. ಸೊ ಕೆಂಪು ಬಾಲು, ನೀಲಿ ಆಕಾಶ, ಆ ಒಂದು ವೈಟ್ ಪ್ಯಾಡ್ಸು, ರೆಡ್ ಬಾಲ್ ಅನ್ನೋದು ಸ್ವಲ್ಪ ಬಂದು ಅಕಸ್ಟಮ್ ಆಗೋಕ್ಕೆ ಬೇಗ ಈಸಿ ಆಗುತ್ತೆ. ಬಟ್ ಯಾವಾಗಲೂ ಬಂದು ನಾವು ನಮಗೆ ಕೇಳಿಸತ್ತೆ ಅಂದ್ಕೊಂಡೇ ನಂಬ್ಕೊಂಡಿರೋಕ್ಕಾಗಲ್ಲ, ನೋಡೋದು ಭಾಳ ಮುಖ್ಯ. ಸೊ ಫಿಟ್ನೆಸ್ಸು, ಐಸೈಟು, ಕಿವಿ, ಇದು 3 ಒಂದು ಅಂಪೈರ್ಗೆ ಭಾಳ ಮುಖ್ಯ. ಸರ್, ಬಟ್ ಅಂಪೈರ್ ಕೂಡ ಕೆಲವೊಂದು ಮಿಸ್ಟೇಕ್ಸ್ನ ಮಾಡ್ತಾರೆ. ಸೊ ನೀವು ನೋಡಿರೋ ಪ್ರಕಾರ, ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗಿರೋ ಪ್ರಕಾರ ಅಂಪೈರ್ಸ್ ಮಾಡುವಂಥ ಒಂದು ಕಾಮನ್ ಮಿಸ್ಟೇಕ್ಸ್ ಏನು ಸರ್? ನೋಡಿ, ಕಾಮನ್ ಮಿಸ್ಟೇಕ್ಸ್ ಅಂತ ಹೇಳೋಕ್ಕಾಗಲ್ಲ. ಇವಾಗ ನಾನು ಕೂಡ ನಿಮ್ಮ ಮುಂದೆ ಕೂತಿದ್ದೀನಿ, ಇವಾಗ ಒಂದು ಪ್ರಶ್ನೆ ಕೇಳಿದ್ರೆ ನಿಮ್ಮ ಬೆಸ್ಟ್ ಡಿಸಿಷನ್ ಹೇಳಿ ಅಂದರೆ ನಾನು ಸಮಯ ತೊಗೊತೀನಿ. ಶ್ರೀನಾಥ್ ಕೊಟ್ಟಿರೋ ಒಂದು 3-4 ಕೆಟ್ಟ ಡಿಸಿಷನ್ ಹೇಳಿ ಅಂದರೆ ಚಿಟಿಕೆ ಹೊಡೆದಂಗೆ ಹೇಳ್ತೀನಿ. ನಮ್ಮ ಮೆಂಟ್ಯಾಲಿಟಿ ಆ ಥರ. ನೋಡಿ, ಬೇಕು ಅಂತ ಯಾರೂ ತಪ್ಪು ಮಾಡಲ್ಲ. ಕೆಲವು ಸಲ ಏನಾಗುತ್ತೆ ಹೇಳ್ದಂಗೆ, ಕೇಳಿಸಿರಲ್ಲ, ಕಾಣಿಸಿರಲ್ಲ. ಯಾಕಂದರೆ ಸನ್ನಿವೇಶ ಆ ಥರ. ಇವಾಗ ಹೇಳಿದ್ರಿ 40,000 ಜನ ಕ್ರೌಡು, ಒಂದು ವಿರಾಟ್ ಕೊಹ್ಲಿ ಅಂತ ಬ್ಯಾಟ್ಸ್ಮನ್ನು, ಒಂದು ಜಾಫ್ರಾ ಆರ್ಚರ್ ಅಂತ ಬೌಲರು, ಹೇಗಿರಬೇಕು ಮನಸ್ಸಿಗೆ. ಬ್ಯಾಟ್ ಪಕ್ಕಾ ಹೋಯ್ತು, ಭಯಂಕರವಾದ ಒಂದು ಅಪೀಲ್ ಆಯಿತು, ಏನೂ ಗೊತ್ತಾಗಲ್ಲ. ಬೌಲರ್ ಹೇಳ್ತಾನೆ, ಹೊಡೀತು ಅಂತ. ನಾನು ಏನು ನೋಡಿದೆ, ಏನು ಕೇಳಿಸ್ಕೊಂಡೆ, ಅದನ್ನು ಬೇಸ್ ಮಾಡೇ ಕೊಡೋಕ್ಕಾಗೋದು. ಸೊ ಕಾಮನ್ ಮಿಸ್ಟೇಕ್ಸ್ ಅಂತ ಹೇಳೋಕ್ಕಾಗಲ್ಲ. ಸುಮಾರು ಸಲ ಆಗೋದು ಏನಾಗುತ್ತೆ, ಲೆಗ್ ಸೈಡಲ್ಲಿ ಬಾಲ್ ಗ್ಲೌ ಹೊಡಿತಾ, ಬ್ಯಾಟ್ ಹೊಡಿತಾ, ಪ್ಯಾಡ್ ಹೊಡಿತಾ, ಅದು ಗೊಂದಲದಲ್ಲಿರ್ತಾರೆ. ಸೊ ಒಂದು ಎರರ್ ಆಫ್ ಜಡ್ಜ್ಮೆಂಟ್ ಆಗುತ್ತೆ, ಆ ಸಮಯದಲ್ಲಿ ಔಟ್ ಕೊಡ್ಬೋದು, ಅದು ಸುಮಾರು ಆಗುತ್ತೆ. ಆ್ಯಂಡ್
ಸಣ್ಣ ಇನ್ಸೈಡ್ ಎಡ್ಜು ಪ್ಯಾಡ್ ಹೊಡೆಯುವಂಥದ್ದು LBW ಕೊಡೋದು. ಹೌದು. ಸೊ ಇದೆಲ್ಲ ಬಂದು ಸುಮಾರು ಸಲ ಆಗತ್ತೆ. ಬಿಟ್ಟರೆ ಹೇಳಿದ್ನಲ್ಲ, ಆನ್ ಅ ಸ್ಕೇಲ್ ಆಫ್ 10 ನೋಡಿದ್ರೆ ಯಾವುದೇ ಅಂಪೈರ್ ಆದರೂ 9 ಟೈಮ್ಸ್ ಕರೆಕ್ಟ್ ಡಿಸಿಷನ್ನೇ. ಅಂದರೆ ಔಟ್ ಆಗಲಿ ನಾಟ್ ಔಟ್ ಆಗಲಿ ಕರೆಕ್ಟಾಗಿ ಕೊಟ್ಟಿರ್ತಾರೆ. ಬಟ್ ಕೆಲವು ಹಗುರವಾದದ್ದು ದ ಬೆಸ್ಟ್ ಇನ್ ದ ಬಿಸ್ನೆಸ್ಸು ತಪ್ಪು ಮಾಡ್ತಾರೆ, ಕಲಿತಾ ಇರೋರು ಮಾಡ್ತಾರೆ. ಸೊ ಇದರಲ್ಲಿ ಏನು ಅಂದರೆ, ಯಾರು ಕಡಿಮೆಯಾದಂಥ ತಪ್ಪುಗಳ್ನ ಮಾಡ್ತಾರೋ ಅವರು ಸಾಕಷ್ಟು ಸಮಯ ಮೇಲ್ಗಡೆ ಇರ್ತಾರೆ. ಸರ್, ಆಮೇಲೆ ಅಂಪೈರ್ಗೆ ಸಿಕ್ಕಾಪಟ್ಟೆ ಪ್ರೆಷರ್ ಇರುತ್ತೆ. ಸೊ ಪ್ರೆಷರಲ್ಲಿ ಯಾವ ಥರ ಅಂದರೆ, ನೀವು ನಾನ್ ಸ್ಟ್ರೈಕರಲ್ಲಿ ಇರ್ತೀರ, ಯಾರ್ದೋ ಒಬ್ರದ್ದು ಎಡ್ಜ್ ಆಗುತ್ತೆ ಅಥವಾ LBW ಆಗುತ್ತೆ. ಸ್ಲಿಪ್ಪಲ್ಲಿ ಒಬ್ಬರು ಎಕ್ಸಾಂಪಲ್ ವಿರಾಟ್ ಕೊಹ್ಲಿ ಜೋರಾಗಿ ಕಿರಿಸ್ತಾ ಇರ್ತಾರೆ, ವಿಕೆಟ್ ಕೀಪರ್ ಜೋರಾಗಿ ಕಿರಿಸ್ತಾ ಇರ್ತಾರೆ, ಬೌಲರ್ ಜೋರಾಗಿ ಕಿರಿಸ್ತಾ ಇರ್ತಾರೆ. ಆ ಒಂದು ಪ್ರೆಷರ್ಗೆ ಕೈ ಎತ್ಬಿಡ್ತೀರಾ ಸರ್? ಅಥವಾ ಆಗಿರೋದು ಏನಾದರೂ ಉಂಟಾ? ಲಕ್ಕೀಲಿ ನನ್ನ ಒಂದು ಈ 16-17 ವರ್ಷ ಅಂಪೈರಿಂಗ್ ಕೆರಿಯಲ್ಲ ಆ ಥರ ಆಗಿಲ್ಲ. ನಾನು ಹೇಳಿದ್ನಲ್ಲ, ನನ್ನ ಒಂದು ದೃಢವಾದ ಮನಸ್ಸು, ನನ್ನ ಒಂದು ನಂಬಿಕೆ, ಒಂದು ಅಂಪೈರ್ ಅನ್ನೋನು ಯಾವ ಥರ ಡಿಸಿಷನ್ ಕೊಡ್ತಾನೆ ಅಂದರೆ, ಅವನು ಏನು ನೋಡ್ತಾನೆ, ಏನು ಕೇಳಿಸ್ಕೊತಾನೆ, ಅದನ್ನು ಬೇಸ್ ಮಾಡಿಕೊಡೋದು. ಬಟ್ ಸಾಕಷ್ಟು ಸಲ ಆಗಿದೆ. ಬಟ್ ಪ್ಲೇಯರ್ಸ್ ಸ್ಲಿಪ್ಪಲ್ಲಿರೋರು, ಕ್ಲೋಸ್ ಫೀಲ್ಡಲ್ಲಿರೋ ಎಲ್ಲ ತುಂಬ ಪ್ರೆಷರ್ ಆಗ್ತಾರಲ್ಲ ಸರ್? ಖಂಡಿತ ಹಾಕ್ತಾರೆ. ಸಿಚುಯೇಷನ್ ಮೇಲೆ ಸ್ವಲ್ಪ ಈ ಅಂಪೈರ್ ಬಂದು ಒಂದು ಸ್ವಲ್ಪ ಅಲ್ಲಾಡ್ತಾ ಇದ್ದಾರೆ ಅಂತ ಗೊತ್ತಾಯಿತು ಅಂದರೆ, ಇವಾಗ ಸಾಕಷ್ಟು ನಾವು ಬಂದು ನಮ್ಮ ಮ್ಯಾಚ್ಗಳಲ್ಲೇ ನೋಡ್ತೀವಿ. ಇವಾಗ ನಮ್ಮ ಜೊತೆಗಿರೋ ಪಾರ್ಟ್ನರ್ ಒಂದು ಸ್ವಲ್ಪ ಅವ್ರು ಬಂದು ಪ್ರೆಷರಲ್ಲಿದ್ದಾರೆ, ಈ ಮುಖದ ಎಕ್ಸ್ಪ್ರೆಷನ್ ಇದೆಯಲ್ಲ ಅದು ಬಿಟ್ಕೊಟ್ಬಿಡುತ್ತೆ. ನೀವು ಕೆಲವ್ರು ನೋಡಿದ್ರೆ ಬಂದು ನಿಂತಾಗ ಇರ್ತಾರೆ. ಸೊ ಅವ್ರಿಗೆ ಗೊತ್ತಾಗತ್ತೆ, ಏನಪ್ಪ ಇವನು ಭಾಳ ಟೆನ್ಷನ್ ಇದ್ದಂಗೆ ಇದ್ದಾನೆ, ಸ್ವಲ್ಪ ಇವನು ನಾವು ಕೆರೆಯೋಣ ಅನ್ಸೋ ಥರ ಅಂತ. ಬಟ್ 1-2 ಓವರಲ್ಲೇ ಏನಾಗುತ್ತೆ, ಪ್ಲೇಯರ್ಸ್ಗೂ ಪಲ್ಸ್ ಗೊತ್ತಾಗೋಗುತ್ತೆ, ಇವನು ಮಸಿಯೋ ಅಂತವನಲ್ಲ ಇವನು, ಸೊ ನಮ್ಮ ಕೆಲಸ ನಡ್ಕೊಂಡು ನಾವು ಹೋಗೋಣ ಅಂತ. ಸೊ ಹಾಗಾಗಿ ಆಗತ್ತೆ ಸುಮಾರು ಸಲ ಆ ಪ್ರೆಷರ್ ಅನ್ನೋದು. ಬಟ್ ನಮ್ಮನ್ನು ಅರಿಯದೇ ನಾವು ಬಂದು ಏನಾರು ಮಾಡಿದ್ರೆ ಅದು ತಪ್ಪು. ಬಟ್ ಪ್ರೆಷರ್ಗೆ ಅಂತ ಮಾಡಿದ್ರೆ ಅಂದರೆ ನಾವು ಆ ಜಾಗದಲ್ಲಿರೋಕ್ಕೆ ಲಾಯಕ್ಕಿಲ್ಲ. ಸೊ ಇನ್ನೊಂದು ಥರ ಪ್ರೆಷರ್ ಕೂಡ ಇದೆ. ಅದೇನೆಂದರೆ ಸರ್, ಆನ್ ಫೀಲ್ಡಲ್ಲಿ ಪ್ಲೇಯರ್ಸ್ ನಡುವೆ ಫೈಟ್. ಸೊ ನೀವು ಕೂಡ, ನನಗೆ ಒಂದು 2 ನೆನಪಿದೆ ಸರ್. ಒಂದು ಕೆರಾನ್ ಪೊಲಾರ್ಡ್ ಮತ್ತು ಮಿಚೆಲ್ ಸ್ಟಾರ್ಕ್, ಅದೊಂದು ಇನ್ಸಿಡೆಂಟು, ಮತ್ತು ಗೌತಮ್ ಗಂಭೀರ್ ವರ್ಸಸ್ ಮನೋಜ್ ತಿವಾರಿ. ಸೊ ಈ 2 ಇನ್ಸಿಡೆಂಟ್ ನನಗೆ ಒಂದು ನೆನಪಿದೆ. ಆ 2 ಇನ್ಸಿಡೆಂಟಲ್ಲಿ ಕೂಡ ನೀವೇ ಅಂಪೈರ್ ಆಗಿದ್ದೀರಿ, ನೀವೇ ಎಲ್ಲರನ್ನೂ ಬಿಡಿಸ್ತೀರಾ ಪ್ಲೇಯರ್ಸ್ನ. ಸೊ ಆ ಇನ್ಸಿಡೆಂಟ್ಸ್ ಬಗ್ಗೆ ಹೇಳ್ಬೋದಾ? ಜೊತೆಗೆ ಯಾವ ರೀತಿ ಅಂಪೈರ್ಸ್ ಪ್ರೆಷರ್ಗೊಳಗಾಗ್ತಾರೆ ಅಂತ? 2014ರಲ್ಲಿ ಮುಂಬೈ ಇಂಡಿಯನ್ಸ್ ಹಾಗೂ RCB ನಡುವೆ ವಾಂಕಡೆ ಸ್ಟೇಡಿಯಮಲ್ಲಿ ಎಲ್ಲರಿಗೂ ಗೊತ್ತಿರೋ ಥರ MI RCB, MI CSK, RCB CSK IPL ಅಲ್ಲಿ ಯಾವಾಗಲೂ ಹೈ ವೋಲ್ಟೇಜ್ ಮ್ಯಾಚು. ಸೊ ಅವತ್ತು ಈ ಗಲಾಟೆ ನಡೆದಾಗ ಘಟಾನ್ಘಟಿಗಳು, 6'6" ಅಡಿ ಪಾಲಾರ್ಡು, ಮಿಚೆಲ್ ಸ್ಟಾರ್ಕು ಏನು ಕಡಿಮೆ ಇಲ್ಲ. ಆ ಒಂದು ಗಲಾಟೆ ನಡೆದಾಗ ಲಕಿಲಿ ಸುತ್ತ ಕ್ಯಾಪ್ಟನ್ಸು ಇದ್ದರು. ಬಟ್ ಆ ಇಬ್ಬರನ್ನೂ ಬಿಡಿಸಿ ಪ್ಲೇಯರ್ಸ್ನ ಡಿಫ್ಯೂಸ್ ಮಾಡೋ ಅಷ್ಟೊತ್ತಿಗೆ ಒಂಥರ ನಾವು ಮಂಕಾಗೋದ್ವಿ. ವಾಂಕಡೆ ಬೇರೆ 35,000 ಜನ ಎಷ್ಟು ಕೂಗ್ತಾ ಇದ್ದಾರೆ, ನಮಗೇನೂ ಕೇಳಿಸ್ತಾ ಇಲ್ಲ. ಬಟ್ ಎಲ್ಲ ಆದಮೇಲೆ ನೀವು ಹೇಳ್ದಂಗೆ ಮ್ಯಾಚ್ ಮುಗಿದು ಬಂದು ಈ ಕೋಡ್ ಆಫ್ ಕಾಂಡಕ್ಟ್ ಅಂತ ಒಂದಿರುತ್ತೆ. ಪ್ಲೇಯರ್ ಬಿಹೇವಿಯರ್ ಮೇಲೆ ಏನು ಮಾಡ್ತೀವಿ, ಅಂಪೈರ್ಸ್ ಬಂದು ಅವ್ರನ್ನ ಚಾರ್ಜ್ ಮಾಡ್ತಾರೆ. ಸೊ ಆ ಮ್ಯಾಚಲ್ಲಿ ಇಬ್ಬರಿಗೂ ಬಂದು ಚಾರ್ಜ್ ಮಾಡಿ ನಾವು ಹಿಯರಿಂಗೆಲ್ಲ ಆಗಿ ಇಬ್ಬರಿಗೂ ಬಂದು ಫೈನಲ್ ಆಯಿತು. ಬಟ್ ಅದು ಮುಗಿದು ನಾವು ವಾಪಸ್ ಹೋಟ್ಲಿಗೆ ಹೋದಾಗ 2 ಗಂಟೆ. ಮಾರನೇ ದಿವಸ ಪೇಪರ್ ತಿರುಗಿಸಿ ಸೋಷಿಯಲ್ ಮೀಡಿಯಾ ನೋಡಿದ್ರೆ ಜನರ ವಿಭಿನ್ನವಾದ ಅಭಿಪ್ರಾಯಗಳು. ಪ್ಲೇಯರನ್ನು ಬ್ಯಾನ್ ಮಾಡಬೇಕಾಗಿತ್ತು, ಅದು ಮಾಡಬೇಕಂದ್ರೆ ಆಮ್ ಚೇರ್ ಅಂಪೈರಿಂಗ್ ಅಂತೀವಿ. ಜನಕ್ಕೆ ಅದ್ರ ಬಗ್ಗೆ ಏನು ನಡೆದಿದೆ ಅಂತಲೇ ಗೊತ್ತಿರಲ್ಲ. ಸೊ ಆ ಥರ ಸನ್ನಿವೇಶಗಳು ಭಾಳ ಕಷ್ಟ. ಯಾಕಂದರೆ ಅಲ್ಲಿ ಅಂಪೈರ್ದಂತ ಯಾವುದು ತಪ್ಪಿಲ್ಲ, ಪ್ಲೇಯರ್ಗಳ ಮಧ್ಯೆ ನಡೆದಿರೋಂಥ ಒಂದು ಕಾನ್ಫ್ಲಿಕ್ಟು ಅದೊಂದು ಕಡೆ. ಅದು ನಡೆದು ಕೆಲವೇ ವರ್ಷಗಳಲ್ಲಿ ಡೆಲ್ಲಿಲಿ ಒಂದು ರಂಜಿ ಟ್ರಾಫಿ ಮ್ಯಾಚಲ್ಲಿ ಸಂಬಂಧನೇ ಇಲ್ಲದೆ ಇರೋ ಥರ ಶಾಂತವಾಗಿ ಇದ್ದಿದ್ದು ಒಂದು ಪರಿಸ್ಥಿತಿಯಲ್ಲಿ ಗಂಭೀರ್ ಬಂದು ಮನೋಜ್ ತಿವಾರಿಗೆ ಬಾಯಿಗೆ ಬಂದಂಗೆ ಮಾತಾಡಿದ್ರು. ಅಲ್ಲೇನಾಯಿತು, ನಾನು ಬೌಲರ್ಸ್ ಎಂಡ್ ಅಂದರೆ ಅಲ್ಲಿಂದ ನಾನು ಇಲ್ಲಿ ಬರೋ ಅಷ್ಟೊತ್ತಿಗೆ ಮನೋಜ್ ತಿವಾರಿ ಸುತ್ತ ಒಂದು 9 ಜನ ನಿಂತಿದ್ದರು. ಲಿಟ್ರಲಿ ಈ ಹೊಡೆದಾಟದಲ್ಲಿ ಪೊಲೀಸ್ ಬಂದು ಬಿಡಿಸ್ತಾರಲ್ಲ ಆ ಥರ ಆಗೋಯ್ತು. ಸೊ ಬಟ್ ಫಿಸಿಕಲ್ಲಾಗಿ ಪ್ಲೇಯರ್ಸ್ ಬಂದು ಒಬ್ಬರು ಎದುರು ಇನ್ನೊಬ್ರು ಹೋಗೋದು ಅನ್ನೋದು ಕ್ರಿಕೆಟಲ್ಲಿ ಭಾಳ ಕಡಿಮೆ. ಯಾಕಂದರೆ ಕ್ರಿಕೆಟ್ ಬಂದು ನೋ ಕಾಂಟ್ಯಾಕ್ಟ್ ಸ್ಪೋರ್ಟ್. ಬಟ್ ಸಾಕಷ್ಟು ಮಾತುಕತೆಗಳು ನಡೆಯುತ್ತೆ. ಏನು ಸ್ಲೆಡ್ಜಿಂಗ್ ನಾವು ಹೇಳ್ತೀವೋ ಪ್ಲೇಯರ್ಸ್ ಭಾಳ ಹುಷಾರು. ಸೊ ಅದನ್ನೆಲ್ಲ ಹ್ಯಾಂಡಲ್ ಮಾಡೋದು ಒಂದು ಸ್ವಲ್ಪ ಒಂದು ಟ್ರಿಕಿ ಸಿಚುಯೇಷನ್. ಅದು ಹೈ ಪ್ರೊಫೈಲ್ ಪ್ಲೇಯರ್ಸ್ ಬಂದು ಡೊಮೆಸ್ಟಿಕಲ್ಲಿ ಆಡೋವಾಗ ಹೇಳ್ದಂಗೆ ಅಂಪೈರನ್ನು ನೋಡ್ತಾರೆ, ಏನು ಸರ್ ಇದೆಲ್ಲ ಇಂಟರ್ನ್ಯಾಷನಲ್ ಅಲೌಡು ಅಂತಾರೆ. ಸೊ ಪ್ರೆಷರಲ್ಲಿದ್ದ ಅಂಪೈರು ತಲೆಲಾಡಿಸ್ಬಿಟ್ಟು ಹೋಗ್ತಾನೆ. ತಿರುಗಿ ಆ ಕಡೆ ಇರೋ ಬ್ಯಾಟ್ಸ್ಮನ್ ಬಂದು ಕೆರೀತಾನೆ, ಅಲ್ಲಪ್ಪ ಏನು ಅವ್ನ ಪಾಡಿಗೆ ಬಂದು ಎಲ್ಲ ಮಾತಾಡ್ತಾನೆ, ನೀನು ಸುಮ್ಮನೆ ನಿಂತಿದೆಯಲ್ಲ ಅನ್ನೋ ಥರ ಅಂತ. ಸೊ ಈ ಕಾನ್ಫ್ಲಿಕ್ಟ್ ಹ್ಯಾಂಡ್ಲಿಂಗು, ಅದೇ ಹೇಳಿದ್ನಲ್ಲ ಪ್ರೆಷರ್ ಮ್ಯಾನೇಜ್ಮೆಂಟು, ಇದಕ್ಕೆಲ್ಲ ಒಂದು ಕಾಲಮ್ ಇರುತ್ತೆ. ಸೊ ಅದನ್ನು ಯಾವ ಥರ ನಾವು ಮಾಡ್ತೀವಿ ಅನ್ನೋದನ್ನ ನೋಡಿಕೊಂಡು ಮೇಲ್ಗಡೆ ಮ್ಯಾಚ್ ರೆಫ್ರಿ ಕೂತಿರ್ತಾರಲ್ಲ ಅವ್ರು ಅಸೆಸ್ ಮಾಡ್ತಾರೆ ಅದನ್ನು. ಸೊ ಸೆಮಿನಾರ್ಸ್
ಈ ಅಂಪೈರ್ಸ್ಗೋಸ್ಕರನೇ ಸೆಮಿನಾರ್ಸ್. ಸೊ ಇಂಥ ಒಂದು ಸಿಚುವೇಶನ್ಗಳನ್ನ ಯಾವ ರೀತಿ ಡೀಲ್ ಮಾಡಬೇಕು, ಹ್ಯಾಂಡಲ್ ಮಾಡಬೇಕು ಅಂತ ಸೆಮಿನಾರಲ್ಲಿ ಏನಾದರೂ ಅಂಪೈರ್ಸ್ಗೆ ಏನಾದರೂ ಹೇಳ್ಕೊಡ್ತಾರಾ ಸರ್, ಅಥವಾ ಅವರಿಗೆ ಒಂದು ಏನಾದರೂ ಟಿಪ್ಸ್ ಥರ ಏನಾದರೂ ಕೊಡ್ತಾರಾ ಸರ್? ಟಿಪ್ಸ್ ಅಂತ ಹೇಳೋಕ್ಕಾಗಲ್ಲ. ಇವಾಗ ಸುಮಾರು ನಮ್ಮ BCCI ಡೊಮೆಸ್ಟಿಕ್ಕಲ್ಲಿ ರೈಟ್ ಫ್ರಮ್ ಅಂಡರ್ 16 ಹಿಡಿದು ಸೀನಿಯರ್ ಕ್ರಿಕೆಟ್ ಅಂದರೆ ರಂಜಿ ಟ್ರಾಫಿ, ದುಲೀಪು, ಇರಾನಿ ಟ್ರಾಫಿ ತನಕ ನಡೆಯುತ್ತೆ. ಸುಮಾರು 1800-2000 ಮ್ಯಾಚ್ ನಡೆಯುತ್ತೆ. ಸೊ ಎಲ್ಲೋ ಒಂದು ಕಡೆ ಸುಮಾರು ಕಡೆ ಬಂದು ಈ ಪ್ಲೇಯರ್ದು ಕಾನ್ಫ್ಲಿಕ್ಟ್ ನಡೆದಿರುತ್ತೆ. ಸೊ ನಮ್ದು ಆ್ಯನ್ಯುವಲಿ ಏನಾಗುತ್ತೆ, ಒಂದು ವರ್ಕ್ಶಾಪ್ ಮಾಡ್ತೀವಿ ನಾವು. ಸೊ ಅದರಲ್ಲಿ ಕೆಲವುದು ಇಂಪಾರ್ಟೆಂಟ್ ಈ ಥರ ಘಟನೆಗಳು ನಡೆದಿರೋಂಥ ವಿಡಿಯೋನ ತೆಗೆದು ಅದನ್ನು ತೋರಿಸ್ತಾರೆ. ಏನು ಮಾಡ್ತಾರೆ, ಮ್ಯಾಚ್ ರೆಫ್ರಿಗಳು ಅಲ್ಲಿರ್ತಾರೆ. ಸೊ ಗ್ರೂಪ್ಸ್ ಥರ ಮಾಡಿ ಒಂದು ಮಾಕ್ ಹಿಯರಿಂಗ್ ಥರ ಮಾಡ್ತಾರೆ. ಇವಾಗ ಯಾವ ಥರ ನೀವು ಇದನ್ನು ಹ್ಯಾಂಡಲ್ ಮಾಡ್ತಿದ್ರಿ, ನೀವು ಯಾವ ಥರ ಮಾಡ್ತಿದ್ರಿ. ಸೊ ಒಬ್ಬೊಬ್ಬರದ್ದು ಒಂದೊಂದು ಥರ ಅಲ್ಲಿ ಬಂದು ಒಪಿನಿಯನ್ ಬರುತ್ತೆ. ಸೊ ಕಡೆಗೆ ಆ ಸಿಚುಯೇಷನ್ನ ಇಲ್ಲಿರೋ ಈ ಬ್ರಂಪೈರ್ಸ್ ಈ ಥರ ಹ್ಯಾಂಡಲ್ ಮಾಡಿದ್ರು. ಸೊ ಒಂದು ಏನು ಹೇಳೋದು, ಒಂದು ಕನ್ಕರೆನ್ಸಿಗೆ ಬಂದು ಈ ಥರ ನಡೆದ್ರೆ ಮುಂದೆ ಈ ಥರ ನಾವು ಹ್ಯಾಂಡಲ್ ಮಾಡ್ಬೋದು ಅನ್ನೋ ಥರ. ಸೊ ಸಿಚುಯೇಷನ್ಸ್ ಈ ಥರ ಭಾಳ ಬರುತ್ತೆ. ಟ್ರಿಕಿ ಸಿಚುಯೇಷನ್ಸ್ ನಡೆದಿರೋದನ್ನ ಅಲ್ಲಿ ತೊಗೊಂಬಂದು ಟೇಬಲ್ ಮೇಲೆ ಇಟ್ಟು ಡಿಸ್ಕಷನ್ಗೆ ಬಂದು ಬೆಟ್ರಾಗಿ ಇದನ್ನ ಯಾವ ಥರ ಮಾಡ್ಬೋದು ಅನ್ನೋ ಥರ ಅಂತ. ಸೊ ನಾವು ನೋಡಿರೋಂಗೆ ಕಡೆ 15-20 ವರ್ಷದಿಂದ ಕಡಿಮೆ ಆಗ್ತಾ ಹೋಗ್ತಾ ಇದೆ, ಇದು ವಿನಃ ಜಾಸ್ತಿ ಆಗ್ತಾ ಇಲ್ಲ. ಸರ್, ಈಗ ಅಂಪೈರಿಂಗ್ ಡೇ ಬೈ ಡೇ ಈ ಟೆಕ್ನಾಲಜಿ ಇನೋವೇಷನ್ಸ್ ಬಂದಮೇಲೆ ಅಂಪೈರಿಂಗ್ ಕೆಲಸ ಕೂಡ ಕಡಿಮೆ ಆಗ್ತಾ ಇದೆ ಅಂತ ಅನಿಸುತ್ತಾ ಸರ್ ನಿಮಗೆ? ಯಾಕಂದರೆ ಹಿಂದೆ ಅಂಪೈರ್ ಎಲ್ಲ ಡಿಸಿಷನ್ಸು ತೊಗೊತಾ ಇದ್ರು, ಈಗ ಟೆಕ್ನಾಲಜಿ ಮೇಲೆ ಡಿಪೆಂಡ್ ಆಗ್ತಾ ಇದ್ದಾರೆ. ಆ ಥರ ಏನಾದರೂ ನಿಮ್ಗೆ ಅನಿಸಿದೆಯಾ ಸರ್? ಆ್ಯಕ್ಚುಲಿ ಅಂಪೈರ್ ಕೆಲಸ ಕಡಿಮೆ ಆಗಿದೆ ಅಂತೇನಿಲ್ಲ. ಇವಾಗ ಬಂದು DRS ಅಂತ ಬಂದಮೇಲೆ ಡಿಸಿಷನ್ ರಿವ್ಯೂ ಸಿಸ್ಟಮ್ಮು ಇವಾಗ ಹೊಸದಾಗಿ ಇಂಟ್ರೊಡ್ಯೂಸ್ ಆಗಿದ್ದು ಬಂದು ಕಡೆ ಒಂದು 2-3 ವರ್ಷದಲ್ಲಿ ಬಂದು ಆಟೋನೋಬಾಲ್ ಸಿಸ್ಟಮ್ ಅಂತ ಒಂದು ಮಾಡಿದ್ರು. ಸೊ TV ಅಂಪೈರ್ ಏನು ಮಾಡ್ತಾರೆ, ಅವರು ಮಾನಿಟ್ರಲ್ಲಿ 2 ಸ್ಕ್ರೀನ್ ಸಪ್ರೇಟ್ ಆಗಿರುತ್ತೆ. ಒಂದು ಬ್ಯಾಕ್ ಫುಟ್ ಲ್ಯಾಂಡಿಂಗ್, ಒಂದು ಫ್ರಂಟ್ ಫುಟ್ ಲ್ಯಾಂಡಿಂಗ್ ತೋರಿಸ್ತಾರೆ. ಸೊ ಅದನ್ನು ಬಾಲ್ ಟು ಬಾಲ್ ಚೆಕ್ ಮಾಡ್ತಾ ಇರ್ತಾರೆ. ಸೊ ಒಂದು ವಿಷಯ ಆನ್ ಫೀಲ್ಡ್ ಅಂಪೈರ್ಸ್ಗೆ ಏನು ಒಂದು ಖುಷಿ ಇವತ್ತು ಅಂದರೆ, ಕೆಳಗಡೆ ಲೈನ್ ನೋಡಿ ಅಲ್ಲಿ ಮುಂದೆ ನೋಡಬೇಕು ಅನ್ನೋದಿಲ್ಲ ಅವ್ರಿಗೆ. ಸೊ ಹಾಗಾಗಿ ಅದನ್ನು ಮೇಲ್ಗಡೆ TV ಅಂಪೈರ್ ನೋಡ್ಕೊತಾರೆ. ಬಟ್ ಇದರಲ್ಲಿ ಏನು ಒಂದು ಒಳ್ಳೆಯ ವಿಷಯ ನಡೆದಿರೋದು ಅಂದರೆ, ಯಾವುದೇ ಒಂದು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಒಂದು ಡಿಸಿಷನ್ ಓವರ್ ಟರ್ನ್ ಆಗುತ್ತೆ ಅಂದರೆ ಅದು ಕ್ರಿಕೆಟ್ ಒಳ್ಳೇದಕ್ಕೆ ಆಗ್ತಾ ಇರೋದು. ಸೊ ಸುಮಾರು ಜನ ಕೇಳಿದ್ದಾರೆ, ನೀವು ಹಿಂಗೆ ಸಾರಿ ಅಂತ ಹೇಳ್ತೀರಲ್ಲ, ಏನು ನಿಮಗೇನು ಅನ್ಸಲ್ವಾ ಅಂತ. ಖಂಡಿತ ಲಕ್ಷಾಂತರ ಜನ ನೋಡ್ತಾ ಇರ್ತಾರೆ, TV ಬೈಕೊಂತ ಇರ್ತಾರೆ, ಏನಯ್ಯ ತಪ್ಪಾಗಿ ಔಟ್ ಕೊಟ್ಟ, ಆಮೇಲೆ ಬಂದು ಸಾರಿ ಅಂತ ಇದ್ದಾನೆ ಅಂತ. ಬಟ್ ಆ ಕ್ಷಣದಲ್ಲಿ ನಮಗೂ ಇನಿಷಿಯಲಿ ಅದು ಶುರುವಾದಾಗ ಅಕ್ಸೆಪ್ಟ್ ಮಾಡೋಕ್ಕೆ ಭಾಳ ಕಷ್ಟ ಆಯಿತು. ಬಟ್ ಇವತ್ತು ಎಷ್ಟು ಖುಷಿಯಾಗಿದ್ದೀವಿ ಅಂದರೆ, ನೀವು ನಡೆಸೋ ಮ್ಯಾಚೆಲ್ಲ DRS ಇಟ್ಕೊಳ್ಳಿ, ಆಗೇನಾಗತ್ತೆ, ಅಂಪೈರ್ ಪ್ಲೇಯರ್ ರಿಲೇಷನ್ಶಿಪ್ ಬೆಟರ್ ಆಗುತ್ತೆ, ಕರೆಕ್ಟ್ ಡಿಸಿಷನ್ಸ್ ಜಾಸ್ತಿ ಬರುತ್ತೆ. ಸೊ ನನ್ನ ಪ್ರಕಾರ ಕೆಲಸ ಕಡಿಮೆ ಆಗಿಲ್ಲ, TV ಅಂಪೈರ್ ಕೆಲಸ ಜಾಸ್ತಿ ಆಗಿದೆ. ಹೇಳ್ದಂಗೆ ಒಂದು ವೇಳೆ 1-2 ವಿಷಯಗಳಲ್ಲಿ ಆನ್ ಫೀಲ್ಡ್ ಅಂಪೈರ್ಸ್ಗೆ ಸ್ವಲ್ಪ ಬ್ರೀದಿಂಗ್ ಸ್ಪೇಸ್ ಜಾಸ್ತಿ ಆಗಿದೆ. ಯಾಕಂದರೆ ಈ ಫ್ರಂಟ್ ಫುಟ್ ನೋ ಬಾಲ್ ನೋಡೋದು ಭಾಳ ಕಷ್ಟವಾದ ವಿಷಯ. ಅದು ಟೈಟ್ ಗೇಮಲ್ಲಿ ಅದು ನೋಡ್ಬಿಟ್ಟು ತಪ್ಪಾಗಿ ಕರೆದ್ಬಿಟ್ಟು ಒಂದು ಫ್ರೀ ಹಿಟ್ಟು 6 ಹೊಡೆದ ಮ್ಯಾಚ್ ಸೋತೋದ್ರು ಅಂದರೆ ಅವಾಗ ಬಂದು ಬಾಗಿಲು ತಟ್ತಾರೆ, ಏನಪ್ಪ ನೋಡಿದ್ರಿ ಅಂತ. ಸೊ ಅದು ಒಂದು ಕಡೆ 3 ವರ್ಷದಲ್ಲಿ ಎಲಿಮಿನೇಟ್ ಆಗಿರೋದ್ರಿಂದ ಇದು ಗೇಮ್ ಪ್ರೋಗ್ರೆಸ್ ಆಗೋಕ್ಕೆ ಒಳ್ಳೆಯ ವಿಷಯ. ಸೊ ಆನ್ ಫೀಲ್ಡ್ ಅಂಪೈರ್ಗೆ ಸ್ವಲ್ಪ ಈಸಿ ಅನಿಸ್ತಾ ಇದೆ ಅಂತ. ಹಾಗಂದರೆ ನೀವು ಟೆಕ್ನಾಲಜಿ ಮೇಲೆ ಜಾಸ್ತಿ ಡಿಪೆಂಡ್ ಆಗ್ತಾ ಇದ್ದೀರಾ ಅಂತ? ಅಲ್ಲ, ಟೆಕ್ನಾಲಜಿ ಮೇಲೆ ಜಾಸ್ತಿ ಅಂತಲ್ಲ. ನೋಡಿ, ಟೆಕ್ನಾಲಜಿ ಅಂತ ಬಂದ ಮೇಲೆ ಅದನ್ನು ಎಂಬ್ರೇಸ್ ಮಾಡಲೇಬೇಕು. ಸೊ ಸಾಕಷ್ಟು ಜನ ಅದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ, ಅದು ಫುಲ್ ಪ್ರೂಫಾ ಅಥವಾ 98% ಅಂತ. ಬಟ್ ಇನ್ನು ಮುಂದೆ ಹೋಗ್ತಾ ಗೇಮಲ್ಲಿ ಇನ್ನೂ ಟೆಕ್ನಾಲಜಿ ಜಾಸ್ತಿ ಬರುತ್ತೆ ವಿನಃ ಕಡಿಮೆ ಅಂತೂ ಆಗಲ್ಲ. ಕ್ರಿಕೆಟ್ ಮಾತ್ರ ಅಲ್ಲ, ಇವತ್ತು ನೀವು ಬಂದು ಹಾಕಿ ತೊಗೊಳ್ಳಿ, ನೀವು ಬಂದು ಫುಟ್ಬಾಲ್ ತೊಗೊಳ್ಳಿ, ಅಲ್ಲಿ ಬಂದು VAR ಅಂತ ಒಂದು ಬಂದಿದೆ, ರೆಫ್ರಿನೇ ಓಡೋಗಿ ಬಂದು ಅದನ್ನು ನೋಡ್ತಾರೆ, ರಿವ್ಯೂ ಸಿಸ್ಟಮ್ ಬಂದಿದೆ. ಸೊ ಎಲ್ಲ ಕಡೆ ಬರುತ್ತಿದ್ದು. ಯಾಕಂದರೆ ಆ ಹ್ಯೂಮನ್ ಎಲಿಮೆಂಟು, ಆ ಎರರ್ ಅನ್ನೋದು ಆಗೇ ಆಗುತ್ತೆ. ಅದನ್ನು ಟೆಕ್ನಾಲಜಿ ಸರಿಪಡಿಸೋಕ್ಕಾಗತ್ತೆ ಅಂದರೆ ಅದನ್ನು ಖಂಡಿತ ಅಕ್ಸೆಪ್ಟ್ ಮಾಡಲೇಬೇಕು. ಸರ್, ನೀವು ಇಷ್ಟು ವರ್ಷಗಳ ಕಾಲ ಅಂಪೈರಿಂಗ್ ಮಾಡಿದ್ರಿ ಸರ್, ಎಂಜಾಯ್ ಮಾಡಿದ್ರಿ ಸರ್ ಅಂಪೈರಿಂಗ್? ಆ ಬಿಸಿಲಲ್ಲಿ, ಆಮೇಲೆ ಮಳೆ ಬಂದರೆ ಇನ್ನೊಂದು ಟೆನ್ಷನ್ನು, ಮ್ಯಾಚ್ ನಡೆಸಬೇಕು, ವಾಶ್ಔಟ್ ಆಗಬಾರ್ದು, ಏನೋ ಒಂದು ರಿಸಲ್ಟ್ ಕೊಡಬೇಕು. ಸೊ ಈ ಥರ ಎಲ್ಲ ಚಾಲೆಂಜಸ್ ಇದ್ದಾಗ ಎಂಜಾಯ್ ಮಾಡ್ತಾ ಇದ್ದೀರಾ ಸರ್ ನೀವು? ಟಚ್ವುಡ್ ಗಂಗಾಧರ್, ಇವತ್ತುವರೆಗೂ ಬಂದು ಆ ಎಂಜಾಯ್ಮೆಂಟ್ ಅಂತ ಇಲ್ಲದೇ ಇದ್ದರೆ ನನಗೆ ಯಾವತ್ತು ಬಂದು ಇದೊಂಥರ ಏನಪ್ಪ ಇವತ್ತು ಹೋಗ್ಬೇಕಾ, ನಿಂತ್ಕೊಬೇಕಾ, ಬಿಸಿಲು ಇನ್ನೊಂದು ದಿನ ಅಂತ ಅನಿಸಿದ್ರೆ ಅವತ್ತು ಬಂದು ಟೋಪಿನ ಕೆಳಗಡೆ ಹಾಕ್ಬಿಟ್ಟು ಬಿಟ್ಬಿಡ್ತೀನಿ. ನಾನು ಕ್ರಿಕೆಟ್ ನಿಲ್ಲಿಸಿದ್ದು ಅದೇ ಥರನೇ. ಸೊ ಹಾಗಾಗಿ ಎಂಜಾಯ್ಮೆಂಟು, ಆ ಫನ್ ಎಲಿಮೆಂಟ್ ಇಲ್ಲದೇ ಇದ್ದರೆ ಈ ಕೆಲಸ ಮಾಡೋಕ್ಕೆ ಆಗಲ್ಲ. ಸರಿ, ಇಷ್ಟೊತ್ತು ಅಂಪೈರಿಂಗ್ ಬಗ್ಗೆ ಮಾತಾಡಿದ್ವಿ ಸರ್. ಈಗ ಮೇನ್ ಟಾಪಿಕ್ ಬರ್ತೀನಿ ಸರ್. ಸರ್, ನೀವು ಇತ್ತೀಚೆಗೆ ಆ್ಯಂಡ್ ಬುಕ್ ಆಫ್ ಕ್ರಿಕೆಟ್ ಸೈಕಾಲಜಿ ಅಂತ ಒಂದು ಬುಕ್ನ ರಿಲೀಸ್ ಮಾಡಿದ್ರಿ ಸರ್, ಲಾಸ್ಟ್ 3-4 ಡೇಸ್ ಬ್ಯಾಕ್. ಸೊ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ ಮಾರ್ಕೆಟಲ್ಲಿ, ಜೊತೆಗೆ ಸಾಕಷ್ಟು ಜನ ಕೂಡ ಆ ಬುಕ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಸರ್. ಸೊ ಅದ್ರ ಬಗ್ಗೆ ಹೇಳ್ಬೋದಾ ಸರ್ ಸ್ವಲ್ಪ? ಆ್ಯಕ್ಚುಲಿ ನಾನೊಂದು ನನ್ನ ಕನಸಲ್ಲೂ ಬಂದು ಈ ಥರ ಒಂದು ಕೆಲಸ ಮಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಸೊ ನಾನು
ಹೋದ ವರ್ಷ ಬಂದು ಎಮ್ ಎನ್ ವಿಶ್ವನಾಥ್ ಅವ್ರು ಬಂದು ನನಗೆ ಕೇಳಿದಾಗ, ಏನು ರೀ ಒಂದು ಕ್ರಿಕೆಟ್ ಅಂಪೈರ್ನ ಹಾಕಿ ಮ್ಯಾಚಲ್ಲಿ ಬಂದು ನಿಂತ್ಕೊ ಅನ್ನೋ ಥರ ಹೇಳ್ತಾ ಇದ್ದೀರಲ್ರಿ, ಇದು ನನಗೆ ಆಗದೇ ಇರೋ ಕೆಲಸ ಅನ್ನೋ ಥರ ಅಂತ. ಬಟ್ ಒಪ್ಕೊಂಡ ಮೇಲೆ ಸಾಕಷ್ಟು ಚರ್ಚೆಗಳು ನಡೆಸಿ ನಾವು ಈ ವಿಷಯದ ಬಗ್ಗೆ ಮಾತಾಡೋಕ್ಕೆ ಶುರು ಮಾಡಿದ್ವಿ. ಸೊ ಅವ್ರು ಹೇಳಿದ್ದೇನು ಅಂದರೆ, ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ನ ತೊಗೊಂಬನ್ನಿ ಇದರೊಳಗಡೆ. ಯಾಕಂದರೆ ನೀವು ಆಟಗಾರರಾಗಿದ್ದೀರಾ, ಆಮೇಲೆ ನೀವು ಕ್ರಿಕೆಟ್ ಆಡಿ ಎಲ್ಲ ಥರ ಒಂದು ಟೋಪಿ ಹಾಕ್ಕೊಂಡಿದ್ದೀರಾ ಅಲ್ಲಿ. ಸೊ ಯಾವ ಥರ ಇದು ಬರ್ಬೋದು ಅಂತ. ಸೊ ಅವರು ಸಾಕಷ್ಟು ಒಂದು 15 ವರ್ಷದಿಂದ ಸುಮಾರು ಕೋರ್ಸ್ಗಳು ಮಾಡಿ ಅವರೊಂದು ಸ್ಪೋರ್ಟ್ಸ್ ಸೈಕಾಲಜಿಸ್ಟ್ ಆಗಿದ್ದಾರೆ. ಸುಮಾರು ಜನ ಮಕ್ಕಳಿಗೆ ಬಂದು ಮೆಂಟಾರ್ ಮಾಡ್ತಾಯಿದ್ದಾರೆ. ಸೊ ಅದ್ರದ್ದು ಒಂದು ಬ್ಯಾಕ್ಗ್ರೌಂಡ್ ಇತ್ತು. ಎರಡನೇದವರು 7 ವರ್ಷದ ಮುಂಚೆ ಬಂದು ಸೈಕಾಲಜಿ ಫಾರ್ ಆಸ್ಪೈರಿಂಗ್ ಚಾಂಪಿಯನ್ಸ್ ಅಂತ ಒಂದು ಬುಕ್ ಬರೆದಿತ್ತು ಆಲ್ರೆಡಿ. ಸೊ ಅವ್ರಿಗೊಂದು ಹಿನ್ನೆಲೆ ಇತ್ತು. ಸೊ ಕೂತು ಇಬ್ಬರು ಹೀಗೆ ಹೋಗ್ತಾ ಇದ್ದಿದ್ದು ರಸ್ತೆ ಒಟ್ಟಿಗೆ ಬಂದು ಕೂತ್ವಿ. ಸೊ ಸುಮಾರೆಲ್ಲ ಮಾಡಿ ಮೊನ್ನೆ ಭಾಳ ಒಂದು ವಿಜೃಂಭಣೆಯಿಂದ ಬಿಡುಗಡೆ ಆಯಿತು. ಹೇಳ್ದಂಗೆ ಸಾಕಷ್ಟು ಸುಮಾರು 3 ದಿವಸ ನಮ್ಗೆ ಕಾಲ್ಸ್ ಬರ್ತಾಯಿದೆ. ಆ್ಯಕ್ಚುಲಿ ಸಣ್ಣದಾಗಿ ಹೇಳಬೇಕು ಅಂದರೆ, ಮಾನಸಿಕ ಒತ್ತಡ ಅನ್ನೋದು ಎಲ್ಲರಿಗೂ ಇದೆ. ಬರೀ ಕ್ರಿಕೆಟರ್ಗಳಿಗಲ್ಲ, ನಿಜ ಜೀವನದಲ್ಲಿ ಕೆಲಸ ಮಾಡೋರಿಗೆ, ಮೀಡಿಯಾಲಿರೋರಿಗೆ ಡೆಡ್ಲೈನ್ ಇರುತ್ತೆ. ಇವತ್ತಾಗದೇ ಇದ್ರೆ ಏನಾಗೋದು ಅನ್ನೋ ಥರ IT ಫೀಲ್ಡ್ ಅವ್ರಿಗಿರುತ್ತೆ. ಸೊ ಅದನ್ನು ಹೊರಗಡೆ ಏನಾಗುತ್ತೆ ಜಗತ್ತಲ್ಲಿ ನಾವು ಅದನ್ನು ವ್ಯಕ್ತಪಡಿಸಲ್ಲ ಯಾರ ಹತ್ರನೂ. ಎಲ್ಲೋ ಒಂದು ಫ್ರೆಂಡು 2 ಫ್ರೆಂಡು ನನ್ನ ಹೆಂಡ್ತಿನೋ ನಮ್ಮ ಅಪ್ಪಂಗೋ ಹೇಳೋದು ಅನ್ನೋ ಥರ ಅಂತ. ಜನಕ್ಕೇನು ಅಂದರೆ ಅದ್ರ ಬಗ್ಗೆ ಒಂಥರ ಏನು ಹೇಳೋದು ಮಿತ್ ಅಂತಾರೆ. ಹೇಳಿದ್ರೇನಪ್ಪ ನಮಗೆ ಏನೋ ತಲೆ ಸರಿ ಇಲ್ಲದೆ ಇರೋ ನೀವು ಅನ್ನೋ ಥರ ಪಟ ಕಟ್ಬಿಡ್ತಾರ ಅನ್ನೋ ಥರ ಅಂತ. ಸೊ ನಾವು ಇದೆಲ್ಲ ಕೂತು ಸಣ್ಣದಾಗಿ ಏನು ಮಾಡಿದ್ವಿ, ಚಾಪ್ಟರ್ಸಾಗಿ ಬ್ರೇಕ್ ಡೌನ್ ಮಾಡಿದ್ವಿ. ಲೈಕ್ ಕಾನ್ಸಂಟ್ರೇಷನ್, ಫೋಕಸ್, ಸೆಲ್ಫ್ ಡೌಟ್, ಅಂದರೆ ನಮ್ಮೊಳಗಡೆ ನಮ್ಮ ಬಗ್ಗೆ ಅನುಮಾನ ಇರೋದಂಥದ್ದು. ಆಮೇಲೆ ರೆಸಿಲಿಯನ್ಸು, ಪೇಷನ್ಸ್ ಯಾಕೆ, ತಾಳ್ಮೆ ಅನ್ನೋದು ನಮಗೆ ನಿಜ ಜೀವನದಲ್ಲೂ ಬೇಕು. ಸೊ ಈ ಬುಕ್ ಆಚೆ ತಂದಾಗ 150 ಪೇಜ್ ಅಷ್ಟೇ. ಕೆಲವರು 3 ಗಂಟೆ ಕಾಲ ಆದಮೇಲೆ ನನಗೆ ಕಾಲ್ ಮಾಡೋರು, ಸರ್ ಬುಕ್ ಓದಿದೆ ಸರ್, ಭಾಳ ಚೆನ್ನಾಗಿತ್ತು. ಬರೀ ಕ್ರಿಕೆಟರ್ಸ್ಗಲ್ಲ ಸರ್, ಇದು ನಿಜ ಜೀವನದಲ್ಲಿ ಕೂಡ ಇದನ್ನು ನಾವು ಹೋಲಿಸ್ಕೊಂಡು ಇದು ಮಾಡ್ಕೊಂಡು ಹೋಗ್ಬೋದು ಸರ್. ರೋಲ್ ಆಫ್ ಪೇರೆಂಟ್ಸ್ ಅಂತ ಬಂತು. ಅಂದರೆ ಮನೆಯಲ್ಲಿ ಮಕ್ಕಳನ್ನ ಯಾವ ಥರ ಬೆಳೆಸಬೇಕು, ಯಾವ ಥರ ಫ್ರೀಡಮ್ ಕೊಡಬೇಕು ಅನ್ನೋದ್ರ ಬಗ್ಗೆ. ಸೊ ಹಾಗಾಗಿ ಪ್ರಯತ್ನ ಮಾಡಿ ತಂದ್ವಿ. ಇದರಲ್ಲಿ ಒಂದು ಅಂಶ ಏನು ಅಂದರೆ, ಬರೀ ಸಮಸ್ಯೆಗಳೇನು ಅಂತ ನಾವು ಹೇಳಿಲ್ಲ. ಯಾಕಂದರೆ ಸಮಸ್ಯೆ ಇದೆ ಅನ್ನೋದು ಎಲ್ಲರೂ ಹೇಳ್ತಾರೆ. ಅವ್ನ ಕೈ ಸರಿಗೆ ಬರ್ತಿಲ್ಲ, ಅವ್ನ ಕಾಲು ಬರ್ತಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ತಕ್ಕಂಥ ರೆಮಿಡಿ ಕೊಡೋದು ಭಾಳ ಕಷ್ಟ. ಸೊ ಇದರಲ್ಲಿ ಸಿಂಪಲ್ ಲ್ಯಾಂಗ್ವೇಜಲ್ಲಿ ಸೊಲ್ಯೂಷನ್ಸ್ ಕೂಡ ನಾವು ಪ್ರೊವೈಡ್ ಮಾಡಿದ್ದೀವಿ. ಸೊ ಹಾಗಾಗಿ ಇದು ಯಾವ ಥರ ಅಂದರೆ, ಎಲ್ಲ ಜನಕ್ಕೂ, ನಾಟ್ ಓನ್ಲಿ ಕ್ರಿಕೆಟರ್ಸ್, ಸ್ಪೋರ್ಟ್ಸ್ಮೆನ್ ಅಂತಲ್ಲ, ನಿಜ ಜೀವನದಲ್ಲಿರೋರು ಕೂಡ ಅವ್ರ ಕೈಯಲ್ಲಿ ಇಟ್ಕೊಂಡು ಅದನ್ನು ತೆಗೆದ್ರೆ ನನ್ನ ಪ್ರಕಾರ, ಯಾಕಂದರೆ ನಾನೇ ಆ ಬುಕ್ ಎಲ್ಲ ಫಿನಿಷ್ ಆದಮೇಲೆ ತೊಗೊಂಡಾಗ 1.5 ಗಂಟೆ ಕಾಲ ಎದ್ದೇಳದೆ ಉಸಿರು ಬಿಡದೆ ಓದಿದೆ ನಾನು. ಸೊ ಹಾಗಾಗಿ ಲ್ಯಾಪ್ಟಾಪ್ ಬ್ಯಾಗ್ ಆಗಲಿ, ಕ್ರಿಕೆಟ್ ಕಿಟ್ ಆಗಲಿ, ಕ್ರಿಕೆಟರ್ಸ್ ನೋಡಿದ್ರೆ ನೀವು ಕಿಟ್ಟಲ್ಲಿ ಈ ಕಾಲದಲ್ಲಿ ಕನ್ನಡಕ, ಸ್ಪ್ರೇಗಳೆಲ್ಲ ಅಥವಾ ಸನ್ಸ್ಕ್ರೀನು ಭಾಳ ಎಷ್ಟು ಮುಖ್ಯನೋ ಆ ಥರ ಕ್ರಿಕೆಟರ್ಸ್ ಕೂಡ ಅದನ್ನ ಇಟ್ಕೊತಾರಲ್ಲಿ. 2 ಲೈನ್ 3 ಲೈನ್ ಅದರಲ್ಲಿ ಅವ್ರಿಗೆ ರೀಇನ್ಫೋರ್ಸ್ ಆಗೋ ಥರ ಬಂತು ಅಂದರೆ ಭಾಳ ಉಪಯೋಗ ಆಗುತ್ತೆ. ಸೊ ಹಾಗಾಗಿ ಈ ಪುಸ್ತಕ ಅಮೆಝಾನಲ್ಲಿ ನಾವು ಲಿಸ್ಟ್ ಮಾಡಿದ್ದೀವಿ. ಸೊ ಜನರು ಇದನ್ನು ಓದಿ ಅಟ್ಲೀಸ್ಟ್, ಯಾಕಂದರೆ ಇದು ಕೋವಿಡ್ ಸಮಯದಿಂದ ಚರ್ಚೆ ಇದ್ರ ಬಗ್ಗೆ ಜಾಸ್ತಿ ಆಯಿತು. ಸೊ ಹಾಗಾಗಿ ದಿನನಿತ್ಯ ಇದನ್ನು ಜನ ಏನಾದ್ರು ನೋಡಿ ಅವ್ರಿಗೆ ಅಟ್ಲೀಸ್ಟ್ ಏನೋ ಖುಷಿ ಕೊಡ್ತು, ಇದು ಸಮಸ್ಯೆಯನ್ನು ನಾವು ಪಾರಾದ್ವಿ ಅಂದರೆ ಅಟ್ಲೀಸ್ಟ್ ನಾವು ಸೊಸೈಟಿಗೆ ಏನೋ ಮೆಸೇಜ್ ಕೊಡಬೇಕು ಅಂತ ಇದ್ವೋ ಅದರಲ್ಲಿ ನಾವು ಸಫಲರಾಗಿದ್ದೀವಿ ಅಂತ ನಾನು ಅನ್ಕೊತೀನಿ. ಸರ್ ನೋಡಿ, ಆ ಬುಕ್ನ ನಾನು ಅರ್ಧ ಓದಿದ್ದೀನಿ. ಬುಲೆಟ್ ಪಾಯಿಂಟ್ಸ್ ಥರ ಇದೆ, ವೆರಿ ಕ್ಲಿಯರ್ ಆಗಿದೆ. ನೋಡಿದವ್ರಿಗೆ ಇದೇನು ದೊಡ್ಡ ಲ್ಯಾಂಗ್ವೇಜ್ ಅನ್ಸಲ್ಲ, ಈಸಿಯಾಗಿದೆ, ತುಂಬ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುವಂಥ ಬುಕ್ ಸರ್ ಇದು. ಸೊ ಇನ್ನೊಂದು ಪ್ರಶ್ನೆ ಏನಂದರೆ ಸರ್, ಈಗ ತುಂಬ ಜನ ಫ್ಯಾನ್ಸ್ ಕೂಡ ಕೇಳ್ತಾ ಇದ್ದಾರೆ, ಇದು ಕನ್ನಡದಲ್ಲಿ ಸಿಗುತ್ತಾ? ನಾನು ಸಪ್ನಾ ಬುಕ್ ಹೌಸಲ್ಲಿ ಹೋಗಿ ಕೇಳಿದೆ, ಅಲ್ಲಿ ಸಿಗಲಿಲ್ಲ ಅಂತ. ಸೊ ನೀವು ಅಮೆಝಾನಲ್ಲಿ ಅಂತ ಹೇಳಿದ್ರಿ ಸರ್. ಸೊ ನೀವು ಏನಾದರೂ ಸಾಫ್ಟ್ ಕಾಪಿ ಆ ಥರ ಏನಾದರೂ, ಹಾರ್ಡ್ ಕಾಪಿ ಆ ಥರ ಏನಾದರೂ ಸಿಗ್ಬೋದಾ ಸರ್ ಅಪಾರ್ಟ್ ಫ್ರಮ್ ದಿಸ್? ಅಲ್ಲ, ಹಾರ್ಡ್ ಕಾಪೀಸ್ ಅವರು ನನ್ನ ನಂಬರಿಗೆ DM ಮಾಡಿದ್ರೆ ನಾನು ಸಪ್ಲೈ ಮಾಡ್ಬೋದು. ಆಗಲೇ ಹೇಳ್ದಂಗೆ ಅಮೆಝಾನಲ್ಲಿ ಆನ್ಲೈನಲ್ಲಿ ಲಿಸ್ಟ್ ಆಗಿದೆ, ಫ್ಲಿಪ್ಕಾರ್ಟಲ್ಲಿ ಕೂಡ ಇದೆ. ಬಟ್ ಕನ್ನಡ ಹೌದು, ಸುಮಾರು ಜನ ಓದಿದ ತಕ್ಷಣ ನಾನು ಕೇಳಿದ್ರು. ಬಟ್ ನನ್ನ ಫಸ್ಟ್ ವೆಂಚರ್ ಇದು. ಸೊ ಹಾಗಾಗಿ ಸ್ವಲ್ಪ ನನಗೂ ಮನಸ್ಸಲ್ಲಿ ಸ್ವಲ್ಪ ಭಯ ಇತ್ತು. ಸೊ 2-3 ತಿಂಗಳು ಯಾವ ಥರ ಇದು ಆಚೆ ಬರುತ್ತೆ ಅಂತ ನೋಡಿಕೊಂಡು ಖಂಡಿತವಾಗ್ಲೂ, ಯಾಕಂದರೆ ನಮ್ಮ ಕರ್ನಾಟಕ ಜನತೆಗೆ ಇದು ದೊಡ್ಡ ಮಟ್ಟದಲ್ಲಿ ರೀಚ್ ಆಗಬೇಕು ಅನ್ನೋದು ಆಸೆ. ಯಾಕಂದರೆ ಕೆಲವು ಟಾಪಿಕ್ಸ್ ತುಂಬ ಟೆಕ್ನಿಕಲ್ ಆಗಿರೋದ್ರಿಂದ ಅನುವಾದ ಅಂತ ಮಾಡೋವಾಗ ನಾವು ಒಳ್ಳೆಯ ಜನ ನೀಡಿದು ಅದನ್ನು ಮಾಡಿಸ್ಬೇಕು. ಸೊ ಅದು ಚರ್ಚೆ ಮಾಡ್ತಾಯಿದ್ದೀವಿ. ಸೊ ಖಂಡಿತ ಕನ್ನಡದಲ್ಲಿ ಅನುವಾದ ಅನ್ನೋದಾಗತ್ತೆ, ಬಟ್ ಸ್ವಲ್ಪ ಸಮಯ ಬೇಕು. ಯಾಕಂದರೆ ಇದಕ್ಕೆ ಯಾವ ಥರ ಡಿಮ್ಯಾಂಡ್ ಇದೆ ಅಂತ ನೋಡಿಕೊಂಡು ಮತ್ತೆ ನಾವು 6 ತಿಂಗಳು 8 ತಿಂಗಳು ಆದಮೇಲೆ, ಯಾಕಂದರೆ ಒಂದು ಲ್ಯಾಂಗ್ವೇಜಲ್ಲಿ ಬಂತು ಅಂದರೆ ಅನುವಾದ ಮಾಡೋದು ಭಾಳ ಸುಲಭ.
ಸೊ ಅದನ್ನು ಖಂಡಿತ ಮಾಡ್ತೀವಿ ಅಂತ. ಸೊ ಮೇ ಬಿ ಈ ವರ್ಷ ಅಲ್ಲದೇ ಇದ್ದರೂ 2026 ಬಿಗಿನಿಂಗಲ್ಲಿ ಏನಾದ್ರು ಖಂಡಿತ ಒಂದು ಅನುವಾದ ಮಾಡೋ ಒಂದು ಸಾಧ್ಯತೆಗಳಿದೆ. ನೀವು ಕೂಡ ಶ್ರೀನಾಥ್ ಸರ್ ಮತ್ತು ವಿಶ್ವನಾಥ್ ಸರ್ ಬರೆದಿರುವಂತಹ ಹ್ಯಾಂಡ್ ಬುಕ್ ಆಫ್ ಕ್ರಿಕೆಟ್ ಸೈಕಾಲಜಿ ಈ ಬುಕ್ನ ಖರೀದಿ ಮಾಡಿ ತುಂಬಾ ಯೂಸ್ಫುಲ್, ಎಸ್ಪೆಷಲಿ ಯಂಗ್ ಕ್ರಿಕೆಟರ್ಸು ಎಲ್ರಿಗೂ ಕೂಡ ಈ ಬುಕ್ ತುಂಬಾ ಯೂಸ್ಫುಲ್. ಈ ಬುಕ್ನ ಖರೀದಿ ಮಾಡಿ ಈ ಬುಕ್ ಹೆಸರು ಹ್ಯಾಂಡ್ ಬುಕ್ ಆಫ್ ಕ್ರಿಕೆಟ್ ಸೈಕಾಲಜಿ ಅಂತ ಅಮೆಝಾನಲ್ಲಿ ಈ ಬುಕ್ ಸಿಗುತ್ತೆ, ನೀವು ಆರ್ಡರ್ ಮಾಡ್ಬೋದು, ತೊಗೊಬೋದು. ಸರ್ ಶ್ರೀನಾಥ್ ಸರ್, ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಮ್ಮ ಜೊತೆ ಮಾತಾಡೋದಕ್ಕೆ. ಅಂಪೈರ್ ಹೇಗಾಗಬೇಕು, ಅಂಪೈರ್ ಆಗೋದು ಈಸಿನ ಕಷ್ಟನ, ಕ್ರಿಕೆಟ್ ಜೊತೆ ನಾವು ಕ್ಲೋಸಾಗಿ ಅಸೋಸಿಯೇಟ್ ಆಗಬೇಕು ಅಂತ ಎಷ್ಟೋ ಜನ ಆಸೆ ಪಡ್ತಾರೆ. ಸೊ ಅವ್ರಿಗೆಲ್ರಿಗೂ ಕೂಡ ನೀವೊಂದು ಇನ್ಫಾರ್ಮೇಷನ್ ಕೊಟ್ಟಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ವೆರಿ ಮಚ್ ಗಂಗಾಧರ್. ಥ್ಯಾಂಕ್ ಯು. ಇದಾಗಿತ್ತು ಇವತ್ತಿನ ವಿಶೇಷ. ಲೇಟೆಸ್ಟ್ ನ್ಯೂಸ್ ಮತ್ತು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ರನ್ ಭೂಮಿ, ಪ್ರತಿದಿನ ಬೆಳಿಗ್ಗೆ 8:30ಕ್ಕೆ.